ಸ್ತೋತ್ರವಾಗಲಿ. ದೇವನನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸೊ ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಆಮೆನ್. ಅದನ್ನೇ ದೇವರು ನಮ್ಮ ಹತ್ರ ಇಷ್ಟಪಡುವಂತ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೊ ಈಗಾಗಲೇ ಕೀರ್ತನೆ 23ನೇ ಅಧ್ಯಾಯದಲ್ಲಿ ಕುರುಬನ ವಿಷಯದಲ್ಲಿ ನಾವು ನೋಡಿದ್ವಿ. ಕುರುಬನ ಮೇಲೆ ಅವನ ಸಭಾಪಾಲಕನೆಂಬುದಾಗಿ ಕೂಡ ನೋಡ್ತಾ ಇದ್ವಿ. ಹಲ್ಲೆಲೂಯಾ. ಸೊ ಆ ಒಂದು ಕುರುಬನನ್ನ ಯಾವ ರೀತಿಯಾಗಿ ನಾವು ಗೌರವಿಸಬೇಕು ಅಥವಾ ಯಾವ ರೀತಿಯಾಗಿ ಅವನನ್ನು ಸನ್ಮಾನಿಸಬೇಕು, ಯಾವ ರೀತಿಯಾಗಿ ಅವನ ಪ್ರೀತಿ ಮಾಡಬೇಕನ್ನುವ ಕೆಲವೊಂದು ಕಾರ್ಯಗಳನ್ನು ಏನ್ ಮಾಡೋಣ ಇವತ್ತು ನಾವು ನೋಡಿಕೊಳ್ಳೋಣ. ಆಮೇಲೆ ಅದೆಲ್ಲವೂ ಯಾಕಂದ್ರೆ ಕುರುಬನ ಕೆಲಸ ಏನು, ಕುರುಬನಿಗೆ ಯಾವ ರೀತಿಯಾಗಿ ನಾವು ಸ್ಪಂದಿಸಬೇಕು ಅನ್ನೋದನ್ನ ಕೂಡ ನಾವು ಏನ್ ಮಾಡೋಣ ಇವತ್ತು ದಿನದಲ್ಲಿ ನಾವು ನೋಡಿಕೊಳ್ಳೋಣ. ಕುರುಬ ಅಂದ ಮೇಲೆ ಯಾರವನು? ನಿಮ್ಮ ಸಭಾಪಾಲಕನಾಗಿದ್ದಾನೆ. ನಿಮ್ಮ ಎಲ್ಲಾ ವಿಷಯಗಳಲ್ಲಿ ಆತ್ಮೀಕವಾಗಿರುವಂತಹ ಒಂದು ತಂದೆಯಾಗಿ ನೀವು ಕುರುಬನಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಸೊ ನಿಜವಾಗಲೂ ದೇವರ ಸಮ್ಮುಖದಲ್ಲಿ ಅವನ ಕುರುಬನನ್ನ ಯಾವ ರೀತಿ ನಾವು ಪ್ರೀತಿಸಬೇಕು, ಅವನ ಕೆಲಸಕ್ಕೆ ಯಾವ ರೀತಿ ನಾವು ಸಪೋರ್ಟ್ ಮಾಡಬೇಕೆಂಬುದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಥೆಸಲೋನಿಕದವರು ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಓದಿಕೊಳ್ಳೋಣ. ಸಹೋದರರೇ, ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ಪ್ರಯಾಸ ಪಡುತ್ತಾ ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಗೌರವಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಸೊ ನಿಮ್ಮ ಮೇಲೆ ವಾಕ್ಯ ಈಗಾಗಲೇ ನಾವು ಓದಿದ್ದೇವೆ ಪ್ರಿಯರೇ. ನಿಮ್ಮ ಮೇಲೆ ಅಧಿಕಾರಿಯಾಗಿರುವವರು ಅಥವಾ ನಿಮ್ಮ ಆತ್ಮೀಕವಾದ ಜೀವಿತದಲ್ಲಿ ನಿಮ್ಮ ನಡೆಸುವವರು ಎಷ್ಟು ಪ್ರಯಾಸ ಪಟ್ಟು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ನಡೆಸ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಅದನ್ನ ನೀವೇನ್ ಮಾಡ್ರಿ? ಲಕ್ಷಿಸಿ, ಅದನ್ನ ನೋಡಿ, ಅದನ್ನ ತಿಳಿದುಕೊಂಡು ಅವ್ರನ್ನ ಬಹಳವಾಗಿ ಏನ್ ಮಾಡ್ರಿ? ನೀವು ಪ್ರೀತಿಸಿ ಗೌರವಿಸ್ರಿ. ಆಮೆನ್. ಹಲ್ಲೆಲೂಯಾ. ಸೊ ಏನ್ ಮಾಡ್ಬೇಕಂದ್ರೆ ನಿಮ್ಮ ಸಭಾಪಾಲಕರು ನೀವು ಪ್ರೀತಿಸಬೇಕು, ಅವರನ್ನ ಗೌರವಿಸಬೇಕು. ಸಭಾಪಾಲಕರನ್ನ ಏನ್ ಮಾಡ್ಬೇಕಂತಾನೆ ಓದ್ತೀವಿ ನಾವು? ಪ್ರೀತಿಸಬೇಕು, ಅವರನ್ನ ಗೌರವಿಸ. ಪೌಲನ ಹೇಳ್ತಾ ಇದ್ದಾನೆ ಥೆಸಲೋನಿಕದ ಬರೀತಾ ಇರುವಾಗ. ಸೊ ನಿಮ್ಮ ಸಭಾಪಾಲಕರನ್ನ, ನಿಮ್ಮ ಆತ್ಮೀಕವಾದ ತಂದೆಯನ್ನ ಏನ್ ಮಾಡ್ರಿ? ನೀವು ಸ್ವಲ್ಪ ಗಮನವಿಟ್ಟು ನೋಡ್ರಿ. ಅವ್ರೇನ್ ಮಾಡ್ರಿ? ನೀವು ನೋಡ್ರಿ, ಅವರು ಯಾವ ವಿಷಯದಲ್ಲಿ ನಿಮ್ಮ ಆತ್ಮೀಕವಾದ ವಿಷಯಗೋಸ್ಕರ ಎಷ್ಟು ಪ್ರಯಾಸ ಪಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ರಿ. ಆಮೆನ್. ಹಲ್ಲೆಲೂಯಾ. ಸೊ ನಿಮ್ಮ ಆತ್ಮೀಕವಾಗಿ ನಿಮ್ಮ ಆಶೀರ್ವಾದಗಳಿಗಾಗಿ ಅವರು ಎಷ್ಟು ಪ್ರಯಾಸ ಪಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಅವ್ರನ್ನ ಏನ್ ಮಾಡ್ರಿ? ನೀವು ಬಹಳವಾಗಿ ಪ್ರೀತಿಸಿ ಅವ್ರನ್ನ ಗೌರವಿಸಿರಿ. ಆಮೇಲೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವೇನ್ ಮಾಡಬೇಕು? ಯೋಚನೆ ಮಾಡಬೇಕು. ಸಭಾಪಾಲಕರನ್ನ ಪ್ರೀತಿಸ್ತಾ ಇದ್ದೀವಾ, ಗೌರವಿಸ್ತಾ ಇದ್ದೀವಾ, ಅಥವಾ ಅವ್ರ ಮನಸ್ಸು ನೋವಿಸ್ತಾ ಇದ್ದೀವಾ? ಆಮೆನ್. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಒಂದು ದಾರಿ ಯಾವುದು ಅಂದ್ರೆ ಲವ್ ಅಂಡ್ ಆನರ್ ಯುವರ್ ಪಾಸ್ಟರ್ಸ್. ಆಮೆನ್. ಹಲ್ಲೆಲೂಯಾ. ಸೊ ನಿಮ್ಮ ಸಭಾ ನಾಯಕರನ್ನ, ಸಭಾ ಪಾಲಕರನ್ನ ಪ್ರೀತಿಸಿರಿ ಮತ್ತು ಗೌರವಿಸಿರಿ. ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಯಾಕಂದ್ರೆ ಅವ್ರು ನಿಮ್ಮ ವಿಷಯವಾಗಿ ತುಂಬಾ ಪ್ರಯಾಸ ಪಡುತ್ತಾರೆ. ಅವ್ರಿಗೂ ಕುಟುಂಬ ಇರತ್ತೆ ಪ್ರಿಯರೇ, ಅವರಿಗೆ ಕೆಲಸ ಇರತ್ತೆ ಪ್ರಿಯರೇ, ಅವ್ರಿಗಂತ ಒಂದು ಜೀವನ ಇದೆ. ಆದರೆ ಅದೆಲ್ಲವನ್ನು ಒಂದು ಒತ್ತಕ್ಕೆ ಇಟ್ಟುಕೊಂಡು ಸಭೆಯ ವಿಷಯದಲ್ಲಿ ತುಂಬಾ ಕಾಳಜಿ ಮಾಡುವಂತವನೇ ಸಭಾಪಾಲಕನಾಗಿದ್ದಾನೆ. ಸಭಿಕರ ಮೇಲೆ ಹೆಚ್ಚಿನ ಕಾಳಜಿನ ತೋರಿಸುವವನೇ ಸಭಾಪಾಲಕನಾಗಿರ್ತಾನೆ. ಹಲ್ಲೆಲೂಯಾ. ಕುಟುಂಬವನ್ನು ಯಾವ ರೀತಿಯಾಗಿ ಅವನು ನಡೆಸುತ್ತಾನೋ ಅದೇ ಪ್ರಕಾರ ಸಭೆಯನ್ನು ಕೂಡ ಅವನು ಏನ್ ಮಾಡುವಂತವನಾಗಿದ್ದಾನೆ? ನಡೆಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಕಷ್ಟನೋ ದುಃಖನೋ ಸಂತೋಷನೋ ಹೆಚ್ಚಾಗಿ ಅವನು ಸಭೆಯವರೊಂದಿಗೆ ಏನ್ ಮಾಡ್ತಾನೆ? ಎಲ್ಲವನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಅವನಿಗೂ ರಿಲೇಟಿವ್ಸ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೂ ಎಲ್ಲ ವಿಧದಲ್ಲಿ ಕೊಲೀಗ್ಸ್ ಎಲ್ಲ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ಅವರೆಲ್ಲರನ್ನು ಏನ್ ಮಾಡ್ತಾನೆ? ಅವನು ಸ್ವಲ್ಪ ದೂರಕ್ಕೆ ಇಟ್ಟುಕೊಂಡು ಸಭೆಯನ್ನು ಮಾತ್ರ ತನ್ನ ಹತ್ತಿರ ಇಟ್ಟುಕೊಂಡು ಸಭೆಯವರ ಮುಂದೆನೇ ಎಲ್ಲವನ್ನು ಅವನು ಏನ್ ಮಾಡ್ತಾನೆ? ಹಂಚಿಕೊಳ್ಳುವಂತವನಾಗಿದ್ದಾನೆ. ಸಿಕ್ಕಿದ ಸಂತೋಷವನ್ನು ಏನ್ ಮಾಡ್ತಾನೆ? ಅವನು ಸಭೆಯಲ್ಲಿ ಹೇಳಿ, ಸಾಕ್ಷಿಯಲ್ಲಿ ಸಭೆಯವರ ಜೊತೆಗೆ ಏನ್ ಮಾಡ್ತಾನೆ? ಅವನು ಹಂಚಿಕೊಂಡು ಖುಷಿ ಪಡುವವನು ಸಭಾಪಾಲಕನಾಗಿರ್ತಾನೆ. ಅದರಲ್ಲಿ ಆಮೇಲೆ ಸಭೆಯಲ್ಲಿ ಯಾರಿಗಾದ್ರೂ ಏನಾದ್ರು ಕಷ್ಟ ಅಂದ್ರೆ ಅವನು ತುಂಬಾ ತನ್ನನ್ನ ವರ್ತಿಸಿಕೊಂಡು ಬರದು ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಬಹಳವಾಗಿ ಕಣ್ಣೀರಿನಿಂದ ಹೋರಾಡುವವನು ಅವನೇ ಆಗಿದ್ದಾನೆ.
ಅಲ್ಲೆಲೂಯ್ಯ. ಈಗ ಉದಾಹರಣೆಗೆ ಈಗ ರೋಡ್ ನಲ್ಲಿ ಹೋಗ್ತಾ ಇದ್ದೀವಿ, ಯಾರಿಗೋ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ರಿ, ಯಾರೋ 3ನೇ ವ್ಯಕ್ತಿ ಆಕ್ಸಿಡೆಂಟ್ ಆಯ್ತು. ಸೊ ಆವಾಗ ನಾವು ಆ ಕಡೆ ಹೋಗ್ತಾ ಇದ್ದೀವಿ, ಏನ್ ಮಾಡ್ತೀವಿ ನಾವು? ಸಹಾಯ ಮಾಡೋದು ಸುಳ್ಳು, ಯಾಕಂದ್ರೆ ಆಲ್ರೆಡಿ ಕ್ರೌಡ್ ಇದೆ, ಅಲ್ಲಿ ಏನೋ ಗದ್ದಲ ಆಗಿದೆ ನೋಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ಪಕ್ಕದಲ್ಲಿ ಹೋಗಿ ನೋಡುವಾಗ ಅಲ್ಲಿ ಏನಾಗಿದೆ, ಯಾರೋ ಒಬ್ಬನು ಏನೊಂದು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ. ಅದನ್ನ ನೋಡಿ ನಾವೇನ್ ಮಾಡ್ತಿದ್ವಿ? ಅಯ್ಯೋ ಪಾಪ, ಯಾರೋ ಏನೋ ಚೀ 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 ಚಿ ಅಂತ ಹೇಳಿ 2 ನಿಮಿಷ ನೋಡ್ತಿದ್ವಿ, ಎಲ್ಲರೂ ನೋಡ್ತಿದ್ವಿ, ಆಮೇಲೆ ಏನ್ ಮಾಡ್ಬಿಡ್ತಿದ್ವಿ? ನಮ್ ಕೆಲಸ ನೋಡ್ಕೊಂಡು ಹೋಗ್ಬಿಡ್ತಿದ್ವಿ. ಆಮೇಲೆ ಅಲ್ಲೂಯ್ಯ, ಹೌದಾ ಇಲ್ವಾ? ಯಾರೋ ಒಂದು 3ನೇ ವ್ಯಕ್ತಿಗೆ ಆಯ್ತಂದ್ರೆ ಖಂಡಿತವಾಗಿ ನಾವು ಮಾಡುವ ಕೆಲಸ ಎಲ್ಲ ಇದೆ. ನಮಗೂ ಅರ್ಜೆಂಟ್ ಕೆಲಸಗಳಿರುತ್ತೆ, ನಾವು ಎಲ್ಲಿಗೂ ಹೋಗ್ತಾ ಇದ್ದೀವಿ. ಸೊ ನಾವು ನಮ್ಮ ಕೆಲಸವನ್ನು ಬಿಟ್ಟು ಇನ್ನೊಬ್ಬರಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸನ ನಮ್ಗೆ ರಗಡಿರ್ತಾವ. ಆದ್ಮೇಲೆ ಒಂದು 2 ನಿಮಿಷ ಜಸ್ಟ್ ನೋಡಿ, ಅಯ್ಯೋ ಪಾಪ, ಅಯ್ಯೋ ದೇವರೇ ಏನಾಯ್ತೋ ಎಂತದೋ ಅಂತ ಹೇಳಿ ಇನ್ನೊಬ್ರ ಹತ್ರ ಏನಾಯ್ತ್ರಿ ಅಂತ ಸುದ್ದಿ ಅಷ್ಟೇ ಕೇಳ್ಕೊಂಡು ಪಾಸ್ ಆಗ್ಬಿಡ್ತಿದ್ವಿ. ಕರೆಕ್ಟಾ? ಇದು ನಾವು ಮಾಡುವಂತ ಕೆಲಸಗಳು. ಆದರೆ ಸಭಾಪಾಲಕನು ಆಗಿಲ್ಲ. ಸಭೆಯಲ್ಲಿ ಯಾರಿಗೆ ಏನೇ ಆದ್ರೂ ತನ್ನ ಕುಟುಂಬಕ್ಕಾಗಿದಂತೆ ಒಂದು ಭಾವನೆಯನ್ನು ತೋರಿಸಿಕೊಂಡು ಅದಕ್ಕೋಸ್ಕರ ಹಗಲು ರಾತ್ರಿ ವ್ಯಥೆ ಪಟ್ಟುಕೊಂಡು ಪ್ರಾರ್ಥನೆ ಮಾಡುವವನೇ ಸಭಾಪಾಲಕನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿಜವಾಗಲೂ ಈ ಸಭೆಯಲ್ಲಿ ಯಾರಿಗಾದ್ರೂ ಏನೋ ತ್ರಾಸ ಆಯ್ತಂದ್ರೆ ಅವತ್ತು ರಾತ್ರಿ ಏನ್ ಮಾಡೋಂಗಿಲ್ಲ, ಅವನು ನಿದ್ದೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ನೆನಪು ಬಂದಾಗಲೆಲ್ಲ ಎದ್ದು ಕೂತ್ಕೊಂಡು ಏನ್ ಮಾಡ್ತಿದ್ದ ಅವನು? ಅದನ್ನೇ ಸಭಾಪಾಲಕನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗ್ಲೂ ಅವರಿಗೋಸ್ಕರ ಮರಗುವಂತವನು, ಅವರಿಗೋಸ್ಕರ ಯಥಾರ್ಥವಾಗಿ ಚಿಂತೆ ಮಾಡುವವನು, ದೇವರ ಸಮ್ಮುಖದಲ್ಲಿ ಅವರಿಗೋಸ್ಕರ ಹೋರಾಡುವವನು ಸಭಾಪಾಲಕನಾಗಿದ್ದಾನೆ. ಸೊ ಅವನ ಆತ್ಮೀಕವಾಗಿ ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ ಅನ್ನೋದನ್ನ ನೋಡಿ ಲಕ್ಷ್ಯವಿಟ್ಟು ಅವನನ್ನು ಪ್ರೀತಿಸರಿ, ಗೌರವಿಸರಿ. ಸುಮ್ಮನೆ ಏನೋ ಅವನನ್ನು ಪ್ರೀತಿ ಮಾಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಸೊ ಕೊರೋನಾ ಬಂದಾಗ ಸಭೆಯನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅಯ್ಯೋ ಪಾಪ, ಅವರು ದುಡಿಲಿಕ್ಕೆ ಆಗ್ಲಿಲ್ಲ, ಊಟ ಮಾಡ್ತಾರೋ ಇಲ್ವೋ. ಹಲ್ಲೆಲೂಯಾ. ಸೊ ಮತ್ತೆ ಅವ್ರ ರೋಗ ಬಂದಿರುವಾಗ ದೇವರೇ ಅವರನ್ನ ಬಿಡುಗಡೆ ಮಾಡು ಸ್ವಾಮಿ, ಅವ್ರನ್ನ ಸಭೆಯಲ್ಲಿ ಕರ್ಕೊಂಡು ಬಂದು ಸಾಕ್ಷಿಯಾಗಿ ನಿಲ್ಲಿಸು, ಈ ಭಾನುವಾರ ಅವರ ಸಭೆಗೆ ಬರಬೇಕು, ಸಾಕ್ಷಿ ನೋಡಬೇಕು ಅಂತ ಹೇಳಿ. ಸೊ ಆ ಒಂದು ಪ್ರತಿಯೊಂದು ವಿಷಯಗಳಲ್ಲಿ ಸಭೆಯನ್ನು ಕಾಳಜಿ ಮಾಡುವವನು ಸಭಾಪಾಲಕನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಒಂದು ಸಂಬಂಧ ಅಗಳ್ತಾ ಇದೆ ಅಂದ್ರೆ ಅವರಿಗೆ ಒಂದು ವೇಳೆ ಹೆಂಗ್ ಅನಿಸುತ್ತೋ ಆಗ ನಿಜವಾಗ್ಲೂ ಸಭಾಪಾಲಕನ ಹೆಂಗಿರುತ್ತೆ, ಯಾವ್ದೋ ಒಂದು ವಿಧದಲ್ಲಿ ಆ ಸಂಬಂಧಗಳು ಒಂದುಗೂಡಿಸು ದೇವರ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಅದರಲ್ಲಿ ನಿಮಗೆ ಸಮಾಧಾನಕ್ಕೋಸ್ಕರ ಎಷ್ಟು ಬೇಕಾದ್ರೆ ಅವ್ರು ಏನ್ ಮಾಡಬಹುದು, ಮಾತಾಡ್ಬೋದು, ವಾಕ್ಯಗಳನ್ನು ಹೇಳ್ಬೋದು. ಆದ್ರೆ ನಿಜವಾಗ್ಲೂ ಅವರ ಮನಸ್ಸಿನ ಸ್ಥಿತಿ ಹೆಂಗಿರುತ್ತೆ, ತುಂಬಾ ದುಃಖದಲ್ಲಿ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತವು ಕಟ್ಟಲ್ಪಡಬೇಕು ಅನ್ನೋದೇ ಸೇವಕನ ಒಂದು ಇಷ್ಟವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅಂದಮೇಲೆ ನಿಮಗೊಂದು ಕಷ್ಟ ಬಂದಾಗ ನಿಮಗೋಸ್ಕರ ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ ದೇವರ ಸಮ್ಮುಖದಲ್ಲಿ, ಎಷ್ಟು ಪ್ರಯಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಷ್ಟು ಪ್ರಯಾಸದಿಂದ ಉಪವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ನಿಜವಾಗ್ಲು ಯಾರಿಗಾದ್ರೂ ಒಬ್ಬರಿಗೆ ಏನೋ ತ್ರಾಸ ಅಂತ ಹೇಳಿದ್ರೆ ಅವನು ಉಪವಾಸವನ್ನ ಯಾರಿಗೂ ಹೇಳೋಂಗಿಲ್ಲ, ಆದ್ರೆ ಅವನು ಉಪವಾಸದಲ್ಲಿ ಇರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟು ಸಭೆಯವರು ಅದನ್ನು ತಿರಸ್ಕರಿಸಿ ಹೋಗ್ತಾ ಇದ್ದಾರೆ ಗೊತ್ತಾ? ಎಷ್ಟು ಸಭೆಯವರು ಸಭಾಪಾಲಕನ ಒಂದು ಲಕ್ಷ್ಯಕ್ಕೆ ಏನ್ ಮಾಡೋಂಗಿಲ್ಲ, ಅವರು ತಗೊಳ್ಳೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಿಮಗೋಸ್ಕರ ಪ್ರಯಾಸ ಪಡುವಂತ ಮನುಷ್ಯನವನು, ಅವನನ್ನ ಏನ್ ಮಾಡ್ರಿ, ನೀವು ಪ್ರೀತಿಸಿರಿ, ಅವನನ್ನ ಸ್ವಲ್ಪ ಗೌರವಿಸ್ರಿ. ಆಮೇಲೆ ಹಲ್ಲೆಲೂಯಾ. ಸುಮಾರು 5 ವರ್ಷದ ಹಿಂದೆ ನಾನು ಪ್ರತಿ ಬುಧವಾರ ಪ್ರತಿ ಶನಿವಾರ ಉಪವಾಸ ಮಾಡುತ್ತಿದ್ದೆ. ನನ್ನ ಹೊಗಳಿಕೊಳ್ಳಿಗೋಸ್ಕರ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಸೊ ಇಲ್ಲಿ ಇದ್ದಾಗ ಒಬ್ಬ ಸ್ತ್ರೀಗೆ ಚಿಕನ್ ಕುಣಿಯ ಬಂತು, ಬ್ಲೀಡಿಂಗ್ಸ್ ಆಯ್ತು. ಸೊ ಕಾಲ್ ಬರ್ತಾ ಇದೆ, ರಾತ್ರಿ 12 ಗಂಟೆಗೆ ಬ್ಲೀಡಿಂಗ್ಸ್ ಆಗ್ತಾ ಇದೆ, ಚಿಕನ್ ಬಾಕ್ಸ್ ಬೇರೆ ಹಾಕ್ಬಿಟ್ಟೈತಿ, ಸೊ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಫೋನ್ ಬರ್ತಾ ಇದೆ. ಹಲ್ಲೆಲೂಯಾ. ಸೊ ಅವತ್ತು ಮಂಗಳವಾರ ರಾತ್ರಿ ಬರ್ತಾ ಇದೆ, ಬುಧವಾರದಿಂದ ಫಾಸ್ಟಿಂಗ್ ಶುರು ಮಾಡಿದೆ ನಾನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆ ವಿಷಯ ಕೇಳಿದ ತಕ್ಷಣ ಪ್ರತಿ ಬುಧವಾರ ನಾವು ಉಪವಾಸ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಸೊ ಎಲ್ಲಿ ತನಕ ಅಂದ್ರೆ ಆ ಮಗುಗೆ ಹೆಸರಿಡುವ ತನಕ ನಾವು ಉಪವಾಸದಲ್ಲಿ ಇದ್ದೆ. ಅದು ಯಾರಿಗೂ ಹೇಳಿಲ್ಲ. ನಮ್ಮ ಅವರು ವಾರದಲ್ಲಿ 2 ದಿನ ಯಾಕೆ ಬೇಕು ನೀನು ಉಪವಾಸ, 1 ದಿನನೇ ಜಾಸ್ತಿ, 1 ದಿನ ಮಾಡಿದ್ರೆ ಸಾಲೋದಲ್ಲ, 2 ದಿನ ಉಪವಾಸ ಮಾಡ್ಬೇಕಂತ ಹೇಳಿ ನಮ್ಮ ಅವರು ಅವಾಗಿದ್ರು. ಎಷ್ಟು ಏನ್ ಮಾಡಿದ್ರು ನನಗೆ
ಹೇಳಿದ್ರು ಬೇಡ 2 ದಿನ ಮಾಡೋದು ಬೇಡ ಅಂತ ಹೇಳಿ. ಆದ್ರೆ ನನಗೆ ದೇವರಿಗೆ ಒಂದು ತೀರ್ಮಾನ, ಆ ಮಗುವನ್ನು ದೇವರು ಏನ್ ಮಾಡ್ಬೇಕು, ಉಳಿಸ್ಬೇಕು. ಹಲ್ಲೆಲೂಯಾ. ಸೊ ಆ ಮಗು ಈ ಲೋಕಕ್ಕೆ ಚೆನ್ನಾಗಿ ಬರ್ಬೇಕಂತ ಹೇಳಿ ಅಷ್ಟು ಹತ್ತಿರದಿಂದ ವಾರದಲ್ಲಿ ಒಂದು ದಿನ ಆ ಮಗುಗೋಸ್ಕರನೇ, ಆ ಒಂದು ಸ್ತ್ರೀಗೋಸ್ಕರ ಏನ್ ಮಾಡಿದೆ, ನಾನು ಉಪವಾಸ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಸೊ ಯಾಕೆ ಉಪವಾಸ ಮಾಡ್ತಾ, ಮತ್ತೆ ಆ ಉಪವಾಸ ಹೆಸರಿಡೋದನ್ನ ಯಾಕೆ ಕಂಟಿನ್ಯೂ ಮಾಡಿದೆ ಅಂದ್ರೆ, ಆ ಮಗು ಹುಟ್ಟಿದ ತಕ್ಷಣ ಕಾಲು ಸ್ವಲ್ಪ ಹಿಂಗಾಗ್ಬಿಡುತ್ತೆ. ಹಿಂಗಿರ್ಬೇಕು ಕಾಲು, ಒಂದು ಕಾಲು ಏನಾಗ್ಬಿಡ್ತು, ಸ್ವಲ್ಪ ಉಲ್ಟಾ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಸೊ ದೇವರೇ ಕೊಟ್ಟಿದ್ದಿ, ಆದ್ರೆ ಅದನ್ನ ನೀ ಸರಿಪಡಿಸ್ಬೇಕಂತ ಹೇಳಿ ಮತ್ತೆ ಹೆಸರಿಡುವ ಕಾರ್ಯಕ್ರಮ ತನಕ ಆ ಬುಧವಾರ ಉಪವಾಸನ ಕಂಟಿನ್ಯೂ ಮಾಡ್ತಾನೆ ಇದ್ದ. ಬುಧವಾರ ಮಾಡ್ತೀವಿ, ನೀವು ಸಾಯಿಬಾಬಾ ಮಾಡ್ತೀರಾ, ಅದಕ್ಕೆ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಬುಧವಾರ ತರ ಮಾಡ್ತಿದ್ರು, ಶನಿವಾರ ಮಾಡಿದ್ರೆ ಹನುಮಪ್ಪನ ಮಾಡ್ತಿದ್ರ. ಹಲ್ಲೆಲೂಯಾ. ನಮ್ಮ ದೇವರಿಗಾಗಿ ಒಟ್ಟ ನಾವು ಮಾಡುತ್ತಿದ್ವಿ, ನಮಗೆ ನಮ್ಮ ದೇವರಿಗೆ ಇರುವಂತ ಒಂದು ತೀರ್ಮಾನ. ಹಲ್ಲೆಲೂಯಾ. ಹೌದಲ್ಲ. ಸೊ ಅಂದ್ಮೇಲೆ ಕೇಳಿದವರಿಗೆ ನಾವಿಲ್ಲ, ನಮಗೂ ದೇವರಿಗೂ ಒಂದೇ ಇರುತ್ತೆ. ಹಲ್ಲೆಲೂಯಾ. ಸೊ ಅಂದ್ಮೇಲೆ ಉಪವಾಸ ಮಾಡಿದೆ. ಈಗ ಮಗು ಚೆನ್ನಾಗಿ ಓಡ್ತಾ ಇದೆ, ಆಟ ಆಡ್ತಾ ಇದೆ, ಚೆನ್ನಾಗಿ ಅಡ್ಡಾಡ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಗು 5 ವರ್ಷ ತುಂಬ ಇತ್ತು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗ್ಲೂ ಸಭಾಪಾಲಕನ ವಿಷಯಗಳನ್ನ ಏನು ಹೇಳೋದಿಲ್ಲ ಅಂದ್ರೂ ಅವನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಯಾಸ ಪಡುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಆ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಅವರ ಜೀವಿತದಲ್ಲಿ ಕೊಟ್ಟಿರ್ತಾನೆ. ಆಮೇಲೆ ಅಲ್ಲಿ ಸಮ್ಟೈಮ್ಸ್ ಕುರಿಗಳು ಮಾತು ಕೇಳೋದಿಲ್ಲ ಅಂದ್ರೆ ಕುರುಬನಿಗಾಗಿ ದೇವರು ಕುರಿಗಳನ್ನು ಉಳಿಸುವಂತವನಾಗಿದ್ದಾನೆ. ಸೊ ಅಷ್ಟು ಕಷ್ಟಪಟ್ಟು ಪ್ರಯಾಸ ಪಡುವಂತ ನಿಮ್ಮ ಸಭಾಪಾಲಕರನ್ನ ಏನ್ ಮಾಡಿ, ನೀವು ಪ್ರೀತಿಸಿರಿ ಮತ್ತೆ ಗೌರವಿಸಿ. ಅಂದ್ರೆ ನಮ್ಮ ಜೀವಿತದಲ್ಲಿ ಹೆಚ್ಚಿನ ಆಶೀರ್ವಾದಗಳನ್ನ ದೇವರು ಏನ್ ಮಾಡ್ತಾನೆ, ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಪುಸ್ತಕ 6ನೇ ಅಧ್ಯಾಯ 1ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನಿಂದ 4 ವಚನದವರೆಗಿರುವಂತಹ ವಾಕ್ಯಗಳನ್ನು ಓದಿಕೊಳ್ಳೋಣ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯ ಉಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಹಲ್ಲೆಲೂಯಾ. ಸೊ ನಿಮ್ಮ ಸಭಾಪಾಲಕರ ಕೆಲಸ ಏನ್ರಿ? ಸಭಾಪಾಲಕರ ಕೆಲಸ ಏನು? ನಿಮಗಾಗಿ ಉಪವಾಸ ಮಾಡೋದು, ನಿಮಗಾಗಿ ಊಟ ತಿಂಡಿ ಕೊಡೋದು, ನಿಮ್ಮನ್ನು ಉಪಚರಿಸೋದು ಸಭಾಪಾಲಕರ ಕೆಲಸನ? ಹಲ್ಲೆಲೂಯಾ. ಸಭಾಪಾಲಕರ ಕೆಲಸ ಏನಂದ್ರೆ ವಾಕ್ಯ ಉಪದೇಶದಲ್ಲಿ ನಮ್ಮನ್ನು ನಡೆಸುವುದೇ ಸಭಾಪಾಲಕರ ಕೆಲಸ. ಆದ್ರೆ ಇವತ್ತು ಸಭೆಯವರು ಸೇವಕರನ್ನ ವಾಕ್ಯದ ಉಪದೇಶದಲ್ಲಿ ನಡೆಸೋದೇ ಇಲ್ಲ. ಸೊ ಡೋಂಟ್ ಡಿಸ್ಟ್ರಾಕ್ಟ್ ಟು ಯುವರ್ ಪಾಸ್ಟರ್. ನಿಮ್ಮ ಸಭಾಪಾಲಕರ ಸೇವೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ಬಿಡಿ, ಅಂದ್ರೆ ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತೆ. ಸಭೆಯಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸೇವಕರ ಮನಸ್ಸನ್ನು ನೋವಿಸ್ತಾ ಇರ್ತೀರಿ. ಆಮೇಲೆ ಹಲ್ಲೆಲೂಯಾ. ಏನ್ ಪಾಸ್ಟ್ರು ಅವ್ರನ್ನ ಸರಿಯಾಗಿ ನೋಡ್ಲಿಲ್ಲ, ಇವ್ರನ್ನ ಮಾತಾಡ್ಸಲಿಲ್ಲ. ಇವತ್ತು ಮೆಸೇಜ್ ಅಂತರೂ ನನ್ನನ್ನು ಇಟ್ಕೊಂಡೇ ಮಾತಾಡೋರು ಅವ್ರು. ಆಮೇಲೆ ಹಲ್ಲೆಲೂಯಾ. ಗೊತ್ತಾಯ್ತು, ಅದಕ್ಕೆ ನಾ ಸಭೆಗೆ ಹೋಗೋದೆಲ್ಲ ಬಿಟ್ಟಿನ್ರಿ. ಆಮೇಲೆ ಅಲ್ಲ, ನಾವು ಹೋದ್ರೆ ನಾನು ನೋಡಿದ್ರೆ ಇದೇ ವಾಕ್ಯ ಹೇಳ್ತಾರೆ, ನನ್ಗೆ ಗೊತ್ತೈತಿ, ಅದಕ್ಕೆ ಬಿಟ್ಟಿನ್ರಿ. ಹಲ್ಲೆಲೂಯಾ. ಸೊ ಈ ಸುದ್ದಿ ಸೇವಕರು ಬರುವಾಗ ಅವ್ರು ಎಷ್ಟು ಮನ ನೋವಿಸ್ತಾ ಇದೆ. ಅಂದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರನೇ ವಾಕ್ಯಗಳನ್ನು ಪ್ರಿಪೇರ್ ಮಾಡ್ಬೇಕಾಗತ್ತೆ. ನಿಮ್ಮ ಪ್ರೀತಿಯನ್ನು ಗೆದ್ದುಕೊಳ್ಳಿಕ್ಕೋಸ್ಕರ ವಾಕ್ಯ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಹಲ್ಲೆಲೂಯಾ. ಮತ್ತೆ ಊಟ ಉಪಚಾರ ಮಾಡುವಾಗ ಪಾಸ್ಟ್ ನೋಡು, ಅವ್ರಿಗಷ್ಟೇ ನೋಡು ಎಷ್ಟು ಆಗ್ತಾರೆ, ನೋಡು ಎಷ್ಟು ಬಿದ್ದು ಬಿದ್ದು ವಿಚಾರಿಸ್ತಾರೆ ನೋಡು. ಅಂದ್ರೆ ನಮ್ದೆಲ್ಲ ನಮ್ ಜನ ಬೇರೆ ಅಲ್ಲ, ಅವ್ರ ಜನ ಬೇರೆ ಅಲ್ಲ. ಅವ್ರ ಮಂದಿ ಅಂದ್ರೆ ಹಂಗ್ ಮಾಡ್ತಾರೆ, ಇವ್ರ ಮಂದಿ ಅಂದ್ರೆ ಹಿಂಗ್ ಮಾಡ್ತಾರೆ. ಇವತ್ತು ಅನೇಕರು ಸಭಾಪಾಲಕರ ಸೇವೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಹಾಗಾಗಿ ಆಶೀರ್ವಾದ ಹೊಂದಿಕೊಳ್ತಾ ಇಲ್ಲ. ಪ್ರಿಯ ಸಭಾಪಾಲಕರ ಕೆಲಸ ಏನಂದ್ರೆ ವಾಕ್ಯದ ಉಪದೇಶದಲ್ಲಿ ನಿರರ್ಥಕವಾಗಿ ಸಭೆಗಳನ್ನು ನಡೆಸಬೇಕು. ಸರಿನೋ ತಪ್ಪೋ, ಪ್ರವಾದಿಗಳೆಲ್ಲ ಬರ್ತಿದ್ರು, ಏನ್ ಮಾಡ್ತಿದ್ರು, ನೀನ್ ಚೆನ್ನಾಗಿರ್ತೀಯಪ್ಪ, ನೀನ್ ಆರಾಮಾಗಿರ್ತೀಯಪ್ಪ ಅಂತ ಮಾತಾಡ್ತಿದ್ರು. ಇವತ್ತೇ ನೀ ಸಾಯ್ತಿ ಹೇಳಿದ್ರ ಇಲ್ಲ? ಹಾಗೆ ಏಷಯ ಮೇಲೆ ಸಿಟ್ಟು ಮಾಡಿದ್ನ, ಹೇಳಿದ ತಕ್ಷಣ ಇದು ದೇವರ ಮಾತಂತ ಹೊಂದಿಕೊಂಡ, ತಿರುಗಿಕೊಂಡು ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಹೌದಲ್ಲ? ಸೊ ನಾತಾನ್ ಬಂದು ದಾವೀದನ ಹತ್ರ ಮಾತಾಡುವಾಗ ಸಾಯ್ಬೇಕಾಗಿರೋ ನೀನೇ ಶಿಕ್ಷೆಯನ್ನು ಹೊಂದಿಕೊಳ್ಳಬೇಕಂತ ದಾವೀದನ ಹತ್ರ ಮಾತಾಡುವಾಗ ಅವನು ಬಟ್ಟೆಗಳನ್ನು ಕಿಚ್ಚುಕೊಂಡು ದೇವರ ಸಮ್ಮುಖದಲ್ಲಿ ಕುತ್ಕೊಂಡು ಗೋಳಾಡಿದ, ತಪ್ಪು ಮಾಡೀನಿ ಅಂತೇಳಿ. ಆದ್ರೆ ಇವತ್ತು ನಾವೇನ್ ಮಾಡ್ತೀವಿ,
ನೀವು ದೊಡ್ಡ ಇವರು ಗೊತ್ತೈತಿ ಬಿಡ್ರಿ, ನಿಮ್ದು ನಮಗೆ ಗೊತ್ತೈತಿ, ನೀವು ದೊಡ್ಡವ್ರಿಗೆ ನಮಗೇನು ಹೇಳಕ್ ಬರಬೇಡ್ರಿ ಅಂತ ಸೇವಕರ ಮನಸ್ಸನ್ನು ಉಳಿಸುವಂತವರಾಗಿದ್ದಾರೆ. ದೇವರ ವಾಕ್ಯವನ್ನು ದೇವರ ವಾಕ್ಯ ತರ ಏನ್ ಮಾಡಂಗೆ ಇಲ್ಲ, ತಗೊಳ್ಳೋದೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಸೊ ದೇವರು ಯಾರಿಗೋಸ್ಕರ ಮಾತಾಡ್ತಾ ಇದ್ದಾನೆ? ಸಭೆಗಾಗಿ ಮಾತಾಡ್ತಾ ಇದ್ದಾನೆ. ಅಂದಮೇಲೆ ಸಭೆ ಸೇವೆ ಎಂತದ್ದು ವಾಕ್ಯದ ಉಪದೇಶದಲ್ಲಿ ಸಭಾ ಮಕ್ಕಳನ್ನು ನಡೆಸಬೇಕು. ಅರ್ಥ ಆಯ್ತಲ್ಲ? ವಾಕ್ಯದ ಉಪದೇಶದಲ್ಲಿ ಏನ್ ಮಾಡ್ಬೇಕು? ಸಭೆಯನ್ನ ನಡೆಸಬೇಕು. ಅದನ್ನ ಬಿಟ್ಟುಕೊಂಡು ನಿಮ್ದ ಕೆಲವರು ಬರ್ತಾರೆ, ಒಂದೇ ವಿಷಯ ಆ ಸಭೆ ಬಿಟ್ಟು ಹೋಗೋ ತನಕ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾನೆ ಇರ್ತಾರೆ. ಒಂದೇ ವಿಷಯ, ಆಮೇಲೆ ಒಂದು ಪ್ರೇಯರ್ ಮಾಡಿ, ಬೆಳಗಿನತ್ತೆ ಪ್ರೇಯರ್ ಮಾಡಿ, ಬೆಳಗಿನತ್ತೆ ಪ್ರೇಯರ್ ಮಾಡಿ. ಅವ್ರ ಬೆಳಗಿನತೆಗಾಗಿ ಪ್ರೇಯರ್ ಮಾಡಿ 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 ಸೇವಕರೇ ಬೆಳಗಿನತರಾಗ್ಬಿಡ್ತಾರೆ. ಎಲ್ಲಿ ತನಕ? ಇವರಿಗೆ ಬೆಳಗ್ಗೆ ಇರ್ತಾರೆ ಆಗೋ ತನಕ. ಆಮೇಲೆ ಹಲ್ಲೆಲೂಯಾ. ಇನ್ನು ಕೆಲವರು ಬರ್ತಾರೆ, ದೆವ್ವ ಹಿಡಿದೈತಿ ಬಿಡುಗಡೆ ಮಾಡಿ, ದೆವ್ವ ಹಿಡಿದೈತಿ ಬಿಡುಗಡೆ ಮಾಡಿ. ಇಲ್ಲಿನೂ ಪ್ರೇಯರ್ ಮಾಡ್ತಾರೆ, ದೆವ್ವ ಬಿಡಿಸೋರ ಹತ್ರನು ಹೋಗಿ ಅವಳಿಗೆ ತಿಂದು ಬಂದಿರ್ತಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇನ್ ನಡೀತಾ ಇದೆ ನೋಡ್ರಿ. ಹಲ್ಲೆಲೂಯಾ. ಅಂದ್ರೆ ಸಭಾ ಪಾಲಕರ ಸೇವೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಅವ್ರೇನ್ ತಮ್ಮ ಮನೆ ಕೆಲಸ ತರ ಇಟ್ಕೊಂಡ್ ಬಿಟ್ಟಿರ್ತಾರೆ. ಆಮೇಲೆ ಅವ್ರು ಹೇಳಿದ ಟೈಮ್ ಹೋಗ್ಬೇಕು, ಅವ್ರು ಹೇಳಿದ ಟೈಮ್ ಪ್ರೇಯರ್ ಮಾಡಬೇಕು, ಅವ್ರು ಬಂದಾಗ ಅವ್ರ ಉಪದೇಶ ಮಾಡಬೇಕು, ಅವ್ರು ಕೇಳುವಾಗಲೇ ನಾವು ವಾಕ್ಯ ಪ್ರಿಪೇರ್ ಮಾಡಿ ಹೇಳಬೇಕು. ಸಭಾ ಪಾಲಕರ ಡ್ಯೂಟಿ ಏನಂದ್ರೆ ವಾಕ್ಯ ಉಪದೇಶ ಮಾಡ್ಲಿಕ್ಕೆ ಯಾವಾಗಲೂ ರೆಡಿಯಾಗಿರ್ಬೇಕು ಅವರು. ಆಮೇಲೆ ಸಭೆಯ ಕೆಲಸ ಏನಂದ್ರೆ ಸೇವಕರನ್ನ ವಾಕ್ಯ ಉಪದೇಶ ಮಾಡ್ಲಿಕ್ಕೆ ಬಿಟ್ಟು ನಾವು ವಾಕ್ಯವನ್ನು ಕೇಳ್ತಾ ಇರಬೇಕು. ಮಿಕ್ಕಿದ ರೆಸ್ಪಾನ್ಸಿಬಿಲಿಟಿ ಎಲ್ಲ ಯಾರು ತಗೋಬೇಕು? ಸಭೆಯವರು ತಗೋಬೇಕು. ಇವತ್ತು ಸಭೆಯಲ್ಲಿ ಒಂದು ಕೂಟ ನಡೆಸ್ತಾವೆ ಅಂದ್ರೆ ಕೂಟ ಬರ್ತಾ ಇದೆ, ಕೂಟಕ್ಕಾಗಿ ಯಾರು ಏನು ಮಾತಾಡ್ತಾ ಇಲ್ಲ, ಮತ್ತೆ ಏನ್ ಮಾಡೋಣ ಅಂತ ಸೇವಕರೇ ಬಾಯಿ ಬಿಟ್ಟು ಕೇಳೋ ತನಕ ನಾವು ಮಾತಾಡೋಂಗಿಲ್ಲ. ಲಾಸ್ಟ್ ಮಿಕ್ಕಿ ಮತ್ತೆ ನೀವೇನು ಹೇಳಲೇ ಇಲ್ಲ, ನಮ್ಮ ಹತ್ರ ಬಂದು ಕೇಳು, ನೀವೇನು ಹೇಳಲೇ ಇಲ್ಲ, ನಮಗೇನು ಜವಾಬ್ದಾರಿನೇ ಕೊಟ್ಟಿಲ್ಲ, ನೀವು ಮಾಡೋದೇ ಗೊತ್ತಿಲ್ಲ, ಕೂಟ ಇದಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಇವತ್ತು ಸಭಾಪಾಲಕರ ಸೇವೆ ಏನು? ಕೂಟ ರೆಡಿ ಮಾಡೋದಷ್ಟೇ ಸಭಾಪಾಲಕನ ಸೇವೆ. ಆದ್ರೆ ಕೂಟದಲ್ಲಿ ಏನೇನೆಲ್ಲ ಮಾಡ್ಬೇಕು ಅನ್ನೋದು ಕೆಲಸ ಯಾರ್ದು? ರೆಸ್ಪಾನ್ಸಿಬಿಲಿಟಿ ಸಭೆಯವ್ರದ್ದಾಗಿರ್ಬೇಕು. ಪಾಸ್ಟ್ ಹೇಳೋ ತನಕ ನಾವು ಮಾಡೋಂಗಿಲ್ಲ ಅಂತ ಕೂತ್ಕೊಂಡಬಾರದು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ಸಭಾಪಾಲಕರ ಡ್ಯೂಟಿನ ಸರಿಯಾಗಿ ಮಾಡ್ಲಿಕ್ಕೆ ಬಿಟ್ಟು ಬಿಡ್ರಿ. ಡೋಂಟ್ ಡಿಸ್ಟ್ರಾಕ್ಟ್. ಹಲ್ಲೆಲೂಯಾ. ಅವ್ರ ಕೆಲಸದಲ್ಲಿ ಏನ್ ಮಾಡ್ಬೇಡ್ರಿ, ನೀವು ಅಡ್ಡಿಪಡಿಸಬೇಡ್ರಿ. ಅವ್ರಿಗೆ ಅಡ್ಡಿಯಾಗಿ, ಅವ್ರ ಪ್ರಾರ್ಥನೆಗೆ, ಅವರ ಒಂದು ಸೇವೆಗೆ ಅಡ್ಡಿಯಾಗಿ ಯಾವ್ದಿದೆಯೋ ಅದನ್ನ ನೀವೇನ್ ಮಾಡ್ಬೇಕು? ಸಭೆಯವರು ತಕೊಂಡು ನೀವು ಫ್ರೀಯಾಗಿ ಸೇವೆ ಮಾಡ್ರಿ ಅಂತ ಹೇಳಿಬಿಡ್ಬೇಕು. ಅರ್ಥ ಆಯ್ತಲ್ಲ? ಇವತ್ತು ಏನ್ ನಡೀತಾ ಇದೆ ಎಲ್ಲಾ ವಿಷಯದಲ್ಲಿ ಸೇವಕರೇ ಮುಂದೆ ಹೋಗ್ಲಿ, ಸೇವಕರೇ ಮಾತಾಡ್ಲಿ, ಸೇವಕರೇ ನಿಂತುಕೊಳ್ಳಿ, ಹೊಡೆತನ ಸೇವಕರೇ ತಿರ್ಲಿ, ಅದೆಲ್ಲೋ ಎಲ್ಲದರಲ್ಲಿ ಸೇವಕರೇ ಮುಂದೆ ಹೋಗ್ಬಿಡ್ಲಿ. ಸಭೆಯವರು ಸೇವಕರ ನೆರವಿನಲ್ಲಿ ಆರಾಮಾಗಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಅಲ್ಲಿ ನೋಡ್ರಿ, ಗ್ರೀಕರಿಗೂ ಇಬ್ರಿಯರಿಗೂ ಜಗಳ ಬರ್ತಾ ಇದೆ. ನಮ್ಮ ಮಂದಿ ಮಕ್ಕಳನ್ನ, ನಮ್ಮ ಮಂದಿ ವಿಧವೆಯರನ್ನ, ನಮ್ಮ ಮಂದಿನ ಅವರು ಸರಿಯಾಗಿ ವಿಚಾರಿಸ್ತಾ ಇಲ್ಲ, ನೀವೇನ್ ನೋಡ್ತಾ ಇದ್ದೀರಲ್ಲ, ನೀವೇನ್ ಮಾತಾಡ್ತಾ ಇದ್ದೀರಲ್ಲ, ನೀವು ಮತ್ತು ಸಭಾಪಾಲಕರಾಗಿ ಹೇಳ್ಬೇಕಲ್ಲ ಅಂತ ಹೇಳಿ ಜಗಳವನ್ನು ತಂದು ಯಾರ ಮುಂದೆ ಇಡ್ತಾ ಇದ್ದಾರೆ? ಸೊ ಸೇವಕರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ. ಯಪ್ಪ, ಸಭಾಪಾಲಕರನ್ನ ಮೇಲೆ ನಾವೇನ್ ಮಾಡ್ಬೇಕು? ವಾಕ್ಯದ ಉಪದೇಶವನ್ನು ಸರಿಯಾಗಿ ಮಾಡ್ಬೇಕು. ಅದರಲ್ಲಿ ತಪ್ಪಿದ್ರೆ ಹೇಳಿ. ಆಮೇಲೆ ಹಲ್ಲೆಲೂಯಾ. ನಾವು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾವು ಸರಿಯಾಗಿ ಬೋಧಿಸ್ತಾ ಇಲ್ಲ, ನಾವು ಸರಿಯಾಗಿ ಯಾರು ವಿಸಿಟಿಂಗ್ ಕೊಡ್ತಾ ಇಲ್ಲ ಅಂದ್ರೆ ಮಾತಾಡ್ಲಿ. ಊಟ ಉಪಚಾರ ಬೇರೆ ಅದು ಇದು ಯಾವ್ದು ಏನ್ ಮಾಡ್ಬೇಡ್ರಿ, ನನ್ ಮುಂತಂದು ಇಡಬೇಡ್ರಿ. ಆ ಡ್ಯೂಟಿ ಎಲ್ಲ ನಿಮ್ದು. ಹಲ್ಲೆಲೂಯಾ. ಅಂತೇಳಿ ಅದಕ್ಕಂತ ಕೆಲವೊಂದು ವ್ಯಕ್ತಿಗಳು ಏನ್ ಮಾಡಿದ್ರು, ಆರಿಸಿ ಬೇಕಂದ್ರೆ ಇವರಿಗೆ ಒಪ್ಪಿಸ್ಬಿಡೋಣ ಅಂತ ಹೇಳಿ ನಾವಂತ್ರ ಇದರಲ್ಲಿ ಇರ್ತೀವಿ, ಉಪದೇಶ ಮಾಡೋದ್ರಲ್ಲಿ ನಿರಂತಕವಾಗಿರ್ತೇವೆ. ಆಮೇಲೆ ಅದೆಲ್ಲ ಅರ್ಥ ಆಯ್ತಲ್ಲ? ಸೊ ದೇವರ ಸೇವಕರ ಕೆಲಸಕ್ಕೆ ಅಡ್ಡಿಪಡಿಸುವಂತ ಯಾವುದೇ ಕಾರ್ಯಗಳನ್ನು ದೇವರ ಸೇವಕರಿಗೆ ಏನ್ ಮಾಡಬೇಡ್ರಿ, ಕೊಡಬೇಡ್ರಿ. ಅದರಲ್ಲಿ ಅಂದ್ರೆ ನಿಮ್ಮ ಒಂದು ಜೀವಿತ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಎಬ್ರೆಯ ಪುಸ್ತಕ 13ನೇ ಅಧ್ಯಾಯ 17ನೇ ವಚನ. ಎಬ್ರೆಯ ಪುಸ್ತಕ 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾಗಿರುವುದರಿಂದ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಾಯುವಂತವರಾಗಿದ್ದಾರೆ. ಅವರು ದುಃಖಿಸದೆ ಸಂತೋಷದಿಂದ ಇದನ್ನು ಮಾಡುವಂತೆ, ಅವರು ದುಃಖಿಸದೆ ಹೆಂಗೆ ಕೆಲಸ ಮಾಡ್ಬೇಕಂತೆ? ಸಂತೋಷವುಳ್ಳವರಾಗಿ ಮಾಡ್ಬೇಕಂತ ಹೇಳಿ ನಡೆದುಕೊಳ್ಳಿ.
ತಿಳಿದುಕೊಳ್ಳಿರಿ, ಯಾಕಂದ್ರೆ ಅವರು ವ್ಯಸನದಿಂದಿರುವುದು, ಅವರು ವ್ಯಸನದಿಂದ ಅಥವಾ ಕಷ್ಟದಿಂದ ವೇದನೆಯಿಂದ ಇರುವುದು ನಿಮಗೆ ಒಳ್ಳೆಯದಾಗೋದಿಲ್ಲ, ಪ್ರಯೋಜನವಾಗೋದಿಲ್ಲ, ನಿಮಗೆ ಸರಿಯಾಗೋದಿಲ್ಲ. ಆಮೇಲೆ ನಿಮ್ಮ ಸಭಾ ಪಾಲಕರು ಯಾವ ನಂಬಿಕೆಯಲ್ಲಿ ಇದ್ದಾರೆ ಅನ್ನೋದನ್ನು ನೋಡಿ ಆ ನಂಬಿಕೆ ನೀವು ಫಾಲೋ ಮಾಡ್ರಿ. ಆಮೇಲೆ ಅರ್ಥ ಆಯ್ತಲ್ಲ? ಅವ್ರು ಯಾವ್ದ್ರಲ್ಲಿ ಸಂತೋಷ ಪಡ್ತಾ ಇದಾರೋ ಅದ್ರಲ್ಲಿ ನೀವು ಸಂತೋಷ ಪಡ್ರಿ. ಅವ್ರು ಯಾವ ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇದಾರೋ ಆ ನಂಬಿಕೆಯಲ್ಲಿ ನೀವು ಮುಂದೆ ಹೋಗ್ರಿ. ನಿಜವಾಗ್ಲೂ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಅದೆಲ್ಲವೇ ಸಭಾ ಪಾಲಕರ ಮನಸ್ಸನ್ನ ಏನ್ ಮಾಡ್ಬೇಡ್ರಿ, ನೀವು ಏನ್ ಮಾಡ್ಬೇಡ್ರಿ, ನೋಯಿಸ್ಬೇಡ್ರಿ. ಒಂದು ವೇಳೆ ನೋಯಿಸಿದ್ರೆ ಅಲ್ಲೆಲ್ಲೂಯ್ಯ, ಕರೆಕ್ಟ್ ಆಗಿ ಹೇಳಿದ್ರು. ಅಲ್ಲೆಲ್ಲೂಯ್ಯ, ನಿಮಗೆ ಪ್ರಯೋಜನ ಆಗೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಸೊ ನಾವು ಉದ್ಧಾರ ಆಗ್ಬೇಕಂದ್ರೆ, ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಸಭಾ ಪಾಲಕರ ಮಾತನ್ನ ಕೇಳಿ ವಿಧೇಯರಾಗಿ ಅವ್ರ ನಂಬಿಕೆ ನೀನ್ ಪಾಲಿಸಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾವ್ದ್ರ ನಿಮ್ಮ ಆತ್ಮಗಳನ್ನ ಕಾಯುವಂತ ಜವಾಬ್ದಾರಿ ಅವ್ರಿಗಿದೆ. ಆಮೇಲೆ ನೀವು ನಾಶನದಲ್ಲಿ ಹೋಗಬಾರದು, ನಿಮಗೆ ತೊಂದರೆವಾಗಬಾರದು ಅನ್ನುವ ಒಂದು ಕಾಳಜಿ ಯಾರಿಗಿದೆ? ನಿಮ್ಮ ಸಭಾ ಪಾಲಕರಿಗೆ. ಅಂದಮೇಲೆ ಅವ್ರ ಮನಸ್ಸನ್ನ ದುಃಖಪಡಿಸಿ ನೀವು ಸಂತೋಷವಾಗಿರ್ಲಿಕ್ಕೆ ಆಗೋದೇ ಇಲ್ಲ. ಅವರು ಸಂತೋಷವಾಗಿದ್ರೆ ನಿಮ್ಮೆಲ್ಲರಿಗೂ ಏನಾಗುತ್ತೆ? ಖಂಡಿತವಾಗಿ ದೇವರ ಸಂತೋಷ ಸಮಾಧಾನವನ್ನೇ ಹೆಚ್ಚಾಗಿ ಕೊಡುತ್ತಾನೆ. ಅವರು ವ್ಯಸನವುಳ್ಳವರಾಗಿ ನಿಮ್ಮ ವಿಷಯದಲ್ಲಿ ಅಯ್ಯೋ ಇವ್ರು ಹಿಂಗ್ ಮಾತಾಡ್ಬಿಟ್ರಲ್ಲ ಅಂತೇಳಿ ಅವರು ದುಃಖಿತರಾಗಿ ನಿಮ್ಮ ವಿಷಯದಲ್ಲಿ ಮನ ನೊಂದ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಿಮಗೇನಾಗುವುದಿಲ್ಲ, ಪ್ರಯೋಜನವಾಗುವುದಿಲ್ಲ. ಹಾಗಾಗಿ ಅವರ ನಂಬಿಕೆಯನ್ನ ಅನುಸರಿಸಿಕೊಂಡು ಅವರ ಸಂತೋಷದಲ್ಲಿ ನಾವು ಫಾಲೋ ಮಾಡೋದಾಗಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಏನ್ ಮಾಡ್ತಾನೆ? ಆಶೀರ್ವಾದಗಳನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 2ನೇ ಕೊರಿಂಥದವರು ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ. 2ನೇ ಕೊರಿಂಥದವರು ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ. ಇನ್ನು ಬೇರೆ ಸಂಗತಿಗಳಿಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಆಮೆನ್. ಸಭೆಯ ವಿಷಯವಾಗಿರುವಂತ ಚಿಂತೆಯು ದಿನ ದಿನಕ್ಕೂ ನನ್ನನ್ನು ಏನ್ ಮಾಡ್ತಾ ಇದೆ? ಪೀಡಿಸ್ತಾ ಇದೆ. ದಿನ ದಿನವೂ ನನ್ನನ್ನು ಕಾಡಿಸ್ತಾ ಇದೆ. ದಿನ ದಿನವೂ ಅದಕ್ಕೆ ನನಗೆ ಒಂದು ವ್ಯಸನತೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಸಭಾ ಪಾಲಕನು ಹೆಚ್ಚಾಗಿ ಆಲ್ರೆಡಿ ನಾನು ಹೇಳಿದ ಪ್ರಕಾರವಾಗಿ ಸಭೆಯ ವಿಷಯದಲ್ಲಿ ಅಷ್ಟು ಕಾಳಜಿ ಮಾಡ್ತಾನೆ, ಸಭೆಗೋಸ್ಕರ ಅಷ್ಟು ಚಿಂತೆ ಮಾಡ್ತಾನೆ. ವಾಕ್ಯದಲ್ಲಿ ಈಸಿಯಾಗಿ ಉಪದೇಶ ಮಾಡಿಬಿಡ್ತಾನೆ. ಏನಂತೆ? ಚಿಂತೆ ಮಾಡಬೇಡ್ರಿ, ನಮ್ಮ ಎಲ್ಲಾ ಚಿಂತೆಗಳನ್ನ ಯೆಹೋವನ ಮೇಲೆ ಹಾಕಿ ಆತ ನಿಮಗೋಸ್ಕರ ಏನ್ ಮಾಡ್ತಾನೆ? ಚಿಂತಿಸುತ್ತಾನೆ. ಎಲ್ಲಾ ಚಿಂತೆಗಳನ್ನ ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ಬೇಕಾದ ದೇವರಿಗೆ ತಿಳಿಯಪಡಿಸಿಬಿಡ್ರಿ, ಆತನ ಉದ್ಧಾರ ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ಸೊ ನಿಮಗೆ ಏನೇ ಚಿಂತೆ ಇದ್ರು ನಮ್ಮ ಹತ್ರ ಹೇಳ್ರಿ, ನೀವು ಚಿಂತೆ ಫ್ರೀ ಆಗಿ ಹೋಗ್ರಿ, ಅಣ್ಣನ ಹಾಗೆ ಹೋಗ್ರಿ, ಸೇವಕ ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ನಿಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಎಲ್ಲಾ ಚಿಂತೆಗಳನ್ನ ದೇವರ ಮೇಲೆ ಹಾಕ್ರಿ ಅಂತ ಹೇಳಿ ತನ್ನ ಮೈ ಮೇಲೆ ತಕೊಂಡು ನಿಮಗೋಸ್ಕರ ಚಿಂತಿಸುವ ಸಭಾಪಾಲಕನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೀವು ಚಿಂತೆ ಫ್ರೀಯಾಗಿ ಹೋಗ್ಬೋದು. ಅಲ್ಲೆಲ್ಲೂಯ್ಯ. ನೀವು ಹೋದ ಮೇಲೆ ಅಯ್ಯೋ ಪಾಪ ದೇವರು ಅವ್ರಿಗೆ ಒಳ್ಳೇದು ಮಾಡ್ಲೇಬೇಕಂತ ಹೇಳಿ ನಿಮ್ಮ ವಿಷಯವಾಗಿ ಚಿಂತೆ ಹಚ್ಕೊಂಡು ಕುಂತಿರೋರು ಯಾರು? ಸಭಾಪಾಲಕರಾಗಿದ್ದಾರೆ. ಅವನು ಹೇಳ್ತಾ ಇದ್ದಾನೆ, ನಾನು ಊಟ ಇಲ್ಲದೆ ಕೂಡ ಇರ್ತೀನಿ, ಬಟ್ಟೆ ಇಲ್ಲದೆ ಕೂಡ ಇರ್ತೀನಿ, ಚಳಿಯಲ್ಲಿ ಇರ್ತೀನಿ, ಬಿಸಿಲಿನಲ್ಲಿ ಇರ್ತೀನಿ, ಸಮುದ್ರದಲ್ಲಿ ಕೂಡ ಇರ್ತೀನಿ, ನಾನು ಇಷ್ಟು ಹೊಡೆತ ತಿಂತೀನಿ, ಅಷ್ಟೆಲ್ಲ ತೊಂದರೆ ಪಟ್ಟಿನಿ, ಆದ್ರೆ ಎಲ್ಲಗಳಿಗಿಂತಲೂ ಸಭೆಯ ವಿಷಯವಾಗಿರುವಂತ ಚಿಂತೆ ನನ್ನ ತುಂಬಾ ಕಾಡಿಸ್ತಾ ಇದೆ. ಆಮೇಲೆ ಸಭಾಪಾಲಕನಂದ್ರೆ ಎಷ್ಟು ಚಿಂತೆ ಇರುತ್ತೆ ನಮಗೆ ಗೊತ್ತಿಲ್ರಿ. ಈಸಿಯಾಗಿ ಅವ್ರಿಗೇನ್ ಕಡಿಮೆ, ಈಸಿಯಾಗಿ ಮಾತಾಡ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಆಮೇಲೆ ಸೇವಕರಿಗೆ ಏನ್ರಿ ಕಡಿಮೆ, ಆರಾಮಾಗಿದೆ. ಯಾಕಂದ್ರೆ ಮೊನ್ನೆ ಒಂದು ಕಡೆ ಹೋಗಿದ್ದೆ, ಅವಾಗ ಒಬ್ರು ಬಂದಿದ್ರು, ಶಕ್ತಿ ಸರ್ ಅದ್ರು ನಂಗೆ ತುಂಬಾ ಇಷ್ಟ ರೀ ಅಂದ್ರು. ನನ್ ಮುಂದೆ ಇನ್ನೊಬ್ರ ಹತ್ರ ಮಾತಾಡ್ತಾ ಇದ್ದಾರೆ. ಯಾಕ್ರಿ ಅಂತ ಹೇಳಿ ಅವ್ರು ಕೇಳಿದ್ರು, ಯಾಕೋ ನಾವಾದ್ರೂ ಇಷ್ಟ ಆಗಿಲ್ವ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಂಗಿಲ್ರಿ, ಅವ್ರು ಯಾವಾಗಲೂ ಹಸನ್ಮುಖದಿಂದ ಇರ್ತಾರ, ಅವ್ರು ನೋಡುವಾಗಲೇ ನಮ್ಗೆ ಒಂಥರ ಖುಷಿ ಆಗತ್ತೆ, ಅವ್ರು ನೋಡುವಾಗಲೇ ನಮಗೊಂದು ಸಮಾಧಾನ ಸಿಕ್ಕಿದಂಗೆ ಆಗತ್ತೆ. ಇಷ್ಟು ಯಾರೋ ಒಂದು 3ನೇ ವ್ಯಕ್ತಿ, ಜಾಸ್ತಿ ನಾ ಮಾತೇ ಆಡ್ಲಿಲ್ಲ ಆ ವ್ಯಕ್ತಿ ಹತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅವತ್ತು ಗಾಡಿ ಓಡಿಸ್ಲಿಕ್ಕೋಸ್ಕರ ಬಂದಿದ್ದ ವ್ಯಕ್ತಿ ಅವನು. ಅಲ್ಲೆಲ್ಲೂಯ್ಯ. ಅಂದ್ರೆ ಆ ಮನುಷ್ಯನು ಆ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ, ನಮ್ಮ ವಿಷಯದಲ್ಲಿ ಒಂದು ವಿಚಾರ ಮಾಡಿ ಇಟ್ಕೊಂಡಿದ್ದಾನೆ ಅಂದ ಮೇಲೆ ದೇವರಿಗೆ ಸ್ತೋತ್ರ ಮಾಡಿದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಇನ್ನೊಬ್ರು ಅವ್ರಿಗೆ ಏನ್ರಿ ಚಿಂತೆ? ಅವ್ರಿಗೆ ಏನು ಚಿಂತೆ ಇಲ್ಲ, ಹಂಗಾಗಿ ಅವ್ರು ಆರಾಮಾಗಿದ್ದಾರೆ, ಅವ್ರು ಸಂತೋಷವಾಗಿರ್ತಾರೆ, ಲಕ 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 ಹೊಳಿತಾ ಇರ್ತಾರೆ ಅಂತ ಮಾತಾಡಿದ್ರು. ಆಮೇಲೆ ಅದನ್ನ ದೇವರ ನಮ್ಮನ್ನ ಹಂಗೆ ಇಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವು ಮನುಷ್ಯರ ಮುಂದೆ ಚಿಂತೆ ಮಾಡೋದೇ ಇಲ್ಲ.
ಅಲ್ಲೆಲೂಯ್ಯ. ನಮ್ಮ ಚಿಂತೆ ಎಲ್ಲವೂ ಸಭೆಯನ್ನು ಕುರಿತದಾಗಿ ದೇವರಲ್ಲಿ. ನನ್ನ ಕುಟುಂಬದಲ್ಲಿ ಯಾರು ಏನೋ ಚಿಂತೆ ಮಾಡೋದೇ ಇಲ್ಲ. ಆಮೇಲೆ ಅದಲ್ಲ, ಆದರೆ ಸಭೆಯಲ್ಲಿ ಯಾರಿಗಂದ್ರೆ ಮಾತ್ರ ನಾವೇನ್ ಮಾಡುತ್ತೇವೆ, ಚಿಂತೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಿರ್ತೀವಿ. ಅಲ್ಲೆಲೂಯ್ಯ. ಸೊ ನಮ್ಮ ಆರಂಭದಲ್ಲಿ ಈ ಒಂದು ಸೇವೆಗೆ ಗಜೇಂದ್ರಗಢದಲ್ಲಿ ಆರಂಭದಲ್ಲಿ ಬಂದಾಗ ಸಭೆಗೆ ಬಂದು ದೀಕ್ಷಾಸ್ಥಾನ ತಗೊಂಡು ದೇವರಲ್ಲಿ ಚೆನ್ನಾಗಿ ಒಂದು ವ್ಯಕ್ತಿ ಇದ್ದ, ಒಂದು ರೋಗದಲ್ಲಿ ಇದ್ರು. ಸೊ ಆ ಒಂದು ವ್ಯಕ್ತಿ ಏನಾದ್ರು ಪ್ರಾರ್ಥನೆ ಮಾಡ್ತಾನೆ, ಸಾಯೋ ತನಕ ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ, ಆ ವ್ಯಕ್ತಿ ಏನಾದ್ರು ತೀರಿ ಹೋದ್ರು. ಅಲ್ಲೆಲೂಯ್ಯ. ಅವತ್ತು ಸಾಯಂಕಾಲ ಕೂಡ ಪ್ರಾರ್ಥನೆ ಮಾಡಿ ಬಂದಿವಿ, ರಾತ್ರಿ ತೀರಿ ಹೋದ್ರು. ರಾತ್ರಿ ಕೂಡ ಅವ್ರ ಮನೆಗೆ 10 ಗಂಟೆಗೆ ಹೋಗಿ ಏನ್ ಮಾಡಿದ್ವಿ, ನೋಡಿ ಬಂದಿದ್ವಿ, ಪ್ರಾರ್ಥನೆ ಮಾಡಿ ಬಂದಿದ್ವಿ, ಎಲ್ಲ ಮನೆಗೆ ಬಂದು ಬಿಟ್ಟಿವಿ. ರಾತ್ರಿ 12 ಗಂಟೆ ಸುಮಾರು ಮನೆಗೆ ಬಂದಿವಿ. ಅವಾಗ ಇವರು ಇದ್ರು. ಸೊ 12 ಗಂಟೆಗೆ ಬಂದು ಕುತ್ಕೊಂಡು 12 ಗಂಟೆಯಿಂದ ನಿದ್ದೆನೇ ಬರಲಿಲ್ಲ. ಒಂಥರ ದುಃಖ, ದೇವರೇ ಉಳಿಸ್ಬೇಕಾಗಿತ್ತಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದೀವಲ್ಲ, ಇಷ್ಟೆಲ್ಲ ಬಲಪಟ್ಟಿದ್ವಿ, ಅಷ್ಟು ನಂಬಿದಾರಲ್ಲ, ಸೊ ಅವ್ರಿಗೋಸ್ಕರ ನೀವೇ ಮಾಡಬೇಕಾಗಿತ್ತು ಅಂತ ಹೇಳಿ ರಾತ್ರಿ ಎಲ್ಲ ನಾನು ಇಲ್ಲಿ ಅಡಿಗೆ ಮನೆಗೂ ಇಲ್ಲಿ ನಾನು ಟೆನ್ಷನ್ ಆಯ್ತು ಅಂದ್ರೆ ನಿದ್ದೆ ಬರೋಂಗಿಲ್ಲ. ನಿದ್ದೆ ಬಂದ್ರೆ ಸುಮ್ಮನೆ ಮಕ್ಕೊಳ್ಳೋದು ಇಲ್ಲ, ಸುಮ್ಮನೆ ನಾನೇನ್ ಮಾಡ್ತಾ ಇರ್ತೀನಿ, ಅಡ್ಡಾಡ್ತಾ ಇರ್ತೀನಿ. ಒಟ್ಟ ಈ ಹಾಲ್ ಖಾಲಿ ಇದ್ರೆ ಹಿಂಗೆ ರೌಂಡ್ ಮಾಡ್ತಾ ಇರ್ತೀನಿ. ಅಥವಾ ಇಲ್ಲಿ ರಾತ್ರಿ ಮಲಗಿದ್ರೆ ಅಡಿಗೆ ಮನೆಗೂ ಅಡಿಗೆ ಮನೆಗೆ, ಆವಾಗ ಅಡಿಗೆ ಮನೆ ಅಲ್ಲಿ ಇತ್ತಲ್ಲ, ಸೊ ಅಲ್ಲಿ ತನಕ ಹೋಗೋದು ಬರೋದು ಹಿಂಗೆ ಮಾಡ್ತಿದ್ದೀನಿ. ಅಲ್ಲೆಲೂಯ್ಯ. ಸೊ ಯಾಕಂದ್ರೆ ಟೆನ್ಷನ್ ಆಯ್ತು ಅಂದ್ರೆ ಮಾತ್ರ ನಾನು ವಾಕ್ ಜಾಸ್ತಿ ಮಾಡೋದು. ಯಾಕಂದ್ರೆ ಅದನ್ನೇ ವಿಚಾರ ಮಾಡಿಕೊಂಡು ಅಯ್ಯೋ ದೇವ್ರೆ ಹಂಗೆ ಮಾಡಬಾರ್ದಾಯ್ತಲ್ಲಪ್ಪ ಅಂತ ಹೇಳಿ ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡ್ಕೊಂಡು ಪ್ರಾರ್ಥನೆ ಮಾಡೋದು ಜಾಸ್ತಿ. ನಾನು ಏನ್ ಮಾಡ್ತಾ ಇರ್ತೀನಿ, ಅಡ್ಡಾಡ್ತಾ ಇರ್ತೀನಿ. ಅಲ್ಲೆಲೂಯ್ಯ. ಸೊ ಇಡೀ ರಾತ್ರಿ ಮತ್ತೆ 6 ಗಂಟೆಗೆ ಎದ್ದು ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಏನ್ ಮಾಡಿದೆ, ಅವ್ರ ಮನೆಗೆ ಹೋಗಿ ಮತ್ತೆ ಪ್ರಾರ್ಥನೆ ಮಾಡಿ ಬಂದೆ. ಅಲ್ಲೆಲೂಯ್ಯ. ಯಾಕಂದ್ರೆ ಸಭೆ ವಿಷಯದಲ್ಲಿ ಅಷ್ಟು ನಿದ್ದೆ ಕೆಡಿಸಿಕೊಂಡು ಅಷ್ಟೆಲ್ಲ ಕಾಳಜಿ ಮಾಡ್ಕೊಂಡು ಕುಂತಿರ್ತಾನೆ. ಆಮೇಲೆ ಅಲ್ಲೆಲೂಯ್ಯ. ಒಂದು ಕೂಟ ಅನೌನ್ಸ್ ಮಾಡ್ಬಿಡೋದು ಇದೆ, ಆದ್ರೆ ಆ ಕೂಟ ಮುಗಿಯೋ ತನಕ ಅವನಿಗೆ ಬೇರೆ ಯಾವ್ದು ತಲೆಯಲ್ಲಿ ಓಡೋದೇ ಇಲ್ಲ. ಬರುವಂತ ಸೇವಕನ ಹೇಗೆ ಟ್ರೀಟ್ ಮಾಡೋದು, ಬರುವಂತ ವಿಶ್ವಾಸಿಗಳು ಎಂತ ಊಟ ಕೊಡೋದು, ಆ ಒಂದು ಸ್ಥಳವನ್ನು ಯಾವ ರೀತಿ ಅರೇಂಜ್ ಮಾಡೋದು, ಸೊ ಅವ್ರನ್ನ ಯಾವ ರೀತಿ ಸನ್ಮಾನಿಸೋದು, ಸೊ ಎಷ್ಟು ಜನ ಬರ್ಬೋದು, ಸೊ ಯಾರೆಲ್ಲ ಬರ್ಬೋದು ಅಂತ ಹೇಳಿ ಆ ಕೂಟ ಮುಗಿಯೋ ತನಕ ಏನ್ ಮಾಡ್ತಾನೆ ಇರ್ತಾನ ಮನುಷ್ಯ, ಚಿಂತೆ ಮಾಡ್ತಾನೇ ಇರ್ತಾನೆ. ಅಲ್ಲೆಲೂಯ್ಯ. ದೇವ ನಡೆಸೋ ದೊಡ್ಡವನು, ಆದರೂ ಸಹ ಆ ಒಂದು ಕೂಟ ಮುಗಿಯೋ ತನಕ ನಾವೇನ ಕೂಟ ಅಂದ್ರೆ ಅನೇಕರು ಅಸಾಲ್ಟ್ ಆಗಿ ನಮ್ಗೆ ನೆನಪೇ ಆಗ್ಲಿಲ್ಲ ಬಿಡ್ರಿ ಅವತ್ತು ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದಕ್ಕೋಸ್ಕರ ಎಷ್ಟು ಭಾರದಿಂದ ಎಷ್ಟು ದಿನದಿಂದ ಅವನು ಎಷ್ಟೆಲ್ಲ ನಿದ್ದೆ ಕೆಡಿಸಿಕೊಂಡು ಆಕ್ಚುಲಿ ನಮ್ ಕೂಟ ಇದ್ದಾಗ ಅವತ್ತು ಬೆಳಗ್ಗೆನೆ 5 ಟೈಮ್ಸ್, ಇಷ್ಟು ನಾನು ಏನು ಊಟ ಮಾಡೋದಿಲ್ರಿ, ಆದ್ರೆ ಅವತ್ತು ಬೆಳಗ್ಗೆನೆ ಬರೇ ಸಂಡಾಸ್ಗೆ ಹೋಗೋದು ಬರೋದು ಬೇರೆ ಏನೋ ನೆನ್ಪಿಗೆ ಯಾಕೋ ಹಿಂಗ ಆಗ್ತಾ ಇದೆಲ್ಲ ಅಂದ್ರೆ ಅದಕ್ಕೆ ನೀವು ಮಾನಸಿಕ ಆಗಿರಿ. ಆಮೇಲೆ ಅವ್ರು ನೀವು ಮಾನಸಿಕ ಆಗಿರಿ, ಹಿಂಗ ಆಗಿತಿ ಅಂತ ಹೇಳಿದ್ರು. ಏನ್ ಮಾನಸಿಕ? ಹೌದು, ಮತ್ತೆ ರಾತ್ರಿ ನಿದ್ದೆ ಮಾಡ್ಲಿಕ್ಕಿಲ್ಲ, ಅದರಲ್ಲೂ ಮತ್ತೆ ಇವತ್ತು ಬೇರೆ ಕೂಟಕ್ಕೆ ಹೋಗ್ಬೇಕು, ಮತ್ತೆ ಅದಂತೆ ಟೆನ್ಷನ್ ಮಾಡ್ಕೊಂಡಿರ್ತೀರಿ, ಹಿಂಗಾಗಿದೆ ಒಂದ್ ವೇಳೆ ಇರ್ಬೋದು. ಆಮೇಲೆ ಯಾಕಂದ್ರೆ ಈ ರೀತಿ ಅನೇಕರು ಹೇಳಿದ್ದಾರೆ, ಏನೋ ಹಿಂಗಾಯ್ತು ಅಂದ್ರೆ ಏನೋ ಮಾನಸಿಕ ಆಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ತನ್ನ ಕುಟುಂಬದಲ್ಲಿ ಆಗಿದ್ದು ಕೂಡ ಮಾನಸಿಕ ಆಗೋದಿಲ್ಲ, ಸಭೆ ವಿಷಯದಲ್ಲಿ ಹೆಚ್ಚಾಗಿ ಮಾನಸಿಕ ಆಗ್ತಾರೆ. ಆಮೇಲೆ ಅದ್ರ ಹಾಗಾಗಿ ಅವ್ರಿಗೆ ಹೆಚ್ಚಿನ ಏನಿರುತ್ತೆ, ಕಾಳಜಿ ಇರುತ್ತೆ, ಹೆಚ್ಚಿನ ಚಿಂತೆ ಇರುತ್ತೆ. ಹಾಗಾಗಿ ಅವ್ರ ಚಿಂತೆಯಲ್ಲಿ ಒಂಚೂರು ನೀವು ಏನ್ ಮಾಡ್ರಿ, ಅನುಕಂಪ ತೋರಿಸ್ರಿ, ಅಂದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಆಮೇಲೆ ಅರ್ಥ ಆಯ್ತಲ್ಲ? ಸೊ ಅವ್ರ ಸಭೆ ವಿಷಯದಲ್ಲಿ ತುಂಬಾ ಏನ್ ಮಾಡ್ತಾರೆ, ಚಿಂತೆ ಮಾಡ್ತಾರಲ್ಲ, ಆ ಒಂದು ಚಿಂತೆ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ನೀವು ಅವ್ರಿಗೆ ಸ್ವಲ್ಪ ಅನುಕಂಪ ತೋರಿಸ್ರಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ಆಮೇಲೆ ಅಲ್ಲೆಲ್ಲ. ಯಾಕಂದ್ರೆ ಯಾಕೋಬನ ಪುಸ್ತಕ 3ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹಳ ಜನರು ಬೋಧಕರಾಗಬೇಡಿರಿ. ಆಮೇಲೆ ಅರ್ಥ ಆಯ್ತಲ್ಲ? ನಿಮ್ಮ ಲೆಕ್ಕಕ್ಕಿಂತ ನಮ್ಮ ಲೆಕ್ಕ ಬೇರೆ ರೀ. ಆಮೇಲೆ ಅಲ್ಲೆಲ್ಲೂ ನಿಮ್ಮ ಹತ್ರ ದೇವರ ಕೇಳುವ ಲೆಕ್ಕನೇ ಬೇರೆ, ನಮ್ಮ ಹತ್ರ ದೇವರ ಕೇಳುವಂತ ಲೆಕ್ಕನೇ ಬೇರೆ. ಅದಕ್ಕೆ ಸಹೋದರರೇ, ನಿಮ್ಮಲ್ಲಿ ಏನ್ ಮಾಡ್ರಿ, ಅನೇಕರು ಬೋಧಕರಾಗ್ಬೇಕಂತ ಬೈಬಲ್ ಹಿಡಿದವರೆಲ್ಲ ಸೇವಕರಂತ ಬಂದು ಬಿಡ್ತಾರೆ. ಆಗ್ಬೇಡ್ರಿ. ನಿಮಗೆ ಗೊತ್ತಿಲ್ಲ, ಅದ್ರ ಮಹತ್ವ ಗೊತ್ತಿಲ್ಲ, ಅದರ ಶ್ರೇಷ್ಠತೆ ಗೊತ್ತಿಲ್ಲ. ನಾಳೆ ವಾಕ್ಯ ಬೋಧಿಸ್ಲಿಕ್ಕೆ ಬಂದುಬಿಟ್ರೆ ನಾನು ಸೇವಕ ಅಂತ ಹೇಳಿ ಅನೇಕರು ಇವತ್ತು ಏನ್ ಮಾಡ್ತಾ ಇದಾರ್ರಿ, ಸೇವಕರಂತ ಬಂದು ಬಿಟ್ಟಿರ್ತಾರೆ. ಆಮೇಲೆ ಅಲ್ಲೂಯ್ಯ. ಆದ್ರೆ ನ್ಯಾಯ ತೀರ್ಪಿನಲ್ಲಿ ವಿಶ್ವಾಸಿಗಳಿಗೆ ಆಗೋದಕ್ಕಿಂತ ಸೇವಕರಿಗೆ ಆಗೋದು ದೊಡ್ಡದು, ಜಾಸ್ತಿ ಲೆಕ್ಕ ಜಾಸ್ತಿ ಅವರು ಒಪ್ಪಿಸ್ಬೇಕಾಗತ್ತೆ. ಹಾಗಾಗಿ ಅದು ಗೊತ್ತಿದ್ದುಕೊಂಡು ಅವರು ಸೇವೆಯಲ್ಲಿ ನಿಂತುಕೊಂಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಸಭೆಯನ್ನು ಕಾಳಜಿ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಹಾಗಾಗಿ ನಿಮ್ಮಲ್ಲಿ ಅನೇಕರು ಏನಾಗೋದಿಲ್ಲ, ಬೋಧಕರು ಸೇವಕರು ಆಗೋದಿಲ್ಲ ರೀ, ಬೋಧಕರಾಗ್ಲಿಕ್ಕೆ ಬರೋದು ಇಲ್ಲ ರೀ.
ಬೋಧಕರಾದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಜವಾಬ್ದಾರಿ ಜಾಸ್ತಿ ಆದ್ರೆ ಲೆಕ್ಕ ಜಾಸ್ತಿ ಒಪ್ಪಿಸ್ಬೇಕಾಗತ್ತೆ. ಹೌದಾ ಇಲ್ವಾ? ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು ಈಸಿ. ಒಂದು ಕಂಪನಿಯಲ್ಲಿ ಒಂದು ಲೇಬರ್ ಆಗಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು ಈಸಿ. ಅಕೌಂಟೆಂಟ್ ಆಗಿ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ ರೀ. ಬ್ಯಾಂಕ್ ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡೋದು ಈಸಿ, ಕ್ಯಾಶಿಯರ್ ಆಗಿ ಕೆಲಸ ಮಾಡೋದು ಅಷ್ಟು ಈಸಿ ಇಲ್ರಿ. ಆಮೇಲೆ ಲೆಕ್ಕ ಒಪ್ಪಿಸ್ಬೇಕು. ಅವರು ₹1 ಹೋಯ್ತು ಅಂದ್ರೆ ಕೈಯಾಗ ಹಾಕ್ಬೇಕು. ಹಾಗಾಗಿ ರೊಕ್ಕದ ವಿಷಯದಲ್ಲಿ ಅವ್ರು ಜಾಸ್ತಿ ಏನ್ ಮಾಡೋದಿಲ್ಲ, ನಿಧಾನವಾಗಿ 1ಕ್ಕೆ 4 ಸಲ ಎಣಿಸ್ತಾರೆ, ಮತ್ತೆ ಮಿಷಿನಲ್ಲಿ ಹಾಕಿ ಎಣಿಸ್ತಾರೆ, ಅದರಲ್ಲಿ ಮತ್ತೆ ಕೈಯಾಗ ಹೋಗಿ ಎಣಿಸಿ ಇಡ್ತಾರೆ. ₹1 ಮಿಸ್ ಆಯ್ತು ಅಂದ್ರೆ ಇವ್ರು ಲೆಕ್ಕ ಕೊಡ್ಬೇಕು, ಇಲ್ಲಾಂದ್ರೆ ಇವ್ರು ಕೆಟ್ಟ ಹೆಸರು ಬಂದು ಬಿಡುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಪ್ರಿಯರೇ, ಸೊ ನಿಮಗಿಂತ ಸೇವಕರಿಗೆ ಜಾಸ್ತಿ ದಂಡನೆ ಆಗುವಂತದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕುರಿಗಳನ್ನ ಗಾಯ ಕಟ್ಟುವಂಥದ್ದು ಅವನ ಕೆಲಸ, ಕುರಿಗಳನ್ನು ಘೋಷಿಸುವಂಥದ್ದು ಅವನ ಕೆಲಸ, ಮತ್ತೆ ಕುರಿಗಳನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು ಅವನ ಕೆಲಸ, ಮತ್ತೆ ಆ ಒಂದು ಹಟ್ಟೆಯನ್ನ ಬೆಳೆಸುವಂಥದ್ದು ಅವನ ಕೆಲಸವಾಗಿದೆ. ಅಂದ ಮೇಲೆ ಖಂಡಿತವಾಗಿಯೂ ಸೇವಕನು ಜಾಸ್ತಿ ಲೆಕ್ಕ ಒಪ್ಪಿಸ್ಬೇಕು, ಅವನ ಜಾಸ್ತಿ ದಂಡನೆಗೆ ಗುರಿ ಆಗ್ತಾನೆ. ಅದು ಗೊತ್ತಿದ್ದೇ ಅನೇಕರು ಇವತ್ತು ಬೋಧಕರಾಗೋದೇ ಇಲ್ಲ, ಆಗ್ಬೇಡ್ರಿ ಅಂತ ಯಾಕೋಬನ ಹೇಳ್ತಾ ಇದ್ದಾನೆ. ಅಂದ್ಮೇಲೆ ಅವನ ಸೇವೆಗೆ ಸ್ವಲ್ಪ ನೀವೇನ್ ಮಾಡ್ರಿ, ಸಹಾಯ ಅಂದ್ರೆ ಅನುಕಂಪ ತೋರಿಸ್ರಿ. ಅಂತ ಒಂದು ಮಹತ್ವವಾದ ಸೇವೆ, ಅಂತ ಒಂದು ರಿಸ್ಕ್ಫುಲಿ ಜಾಬ್ ಅದು. ಆಮೇಲೆ ಕಠಿಣವಾದ ಒಂದು ಸೇವೆ ಅದು. ಅದನ್ನ ಮಾಡ್ತಾ ಇದ್ದಾರೆ ಅಷ್ಟು ಕಷ್ಟದ ಮಧ್ಯದಲ್ಲಿ. ಮೇಲೆ ಅವ್ರಿಗೆ ಸ್ವಲ್ಪ ಏನ್ ಮಾಡ್ರಿ, ನೀವು ಅನುಕಂಪ ತೋರಿಸ್ರಿ. ಆಮೇಲೆ ಅಂದ್ರೆ ದೇವರು ನಮಗೆ ಏನ್ ಮಾಡ್ತಾನೆ, ಒಳ್ಳೇದು ಮಾಡುವಂತವನಾಗಿದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ರೋಮಪುರ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನ. ರೋಮ ಚಾಪ್ಟರ್ 14:4. ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿಯೂ ನಿಂತರೂ ದೋಷಿಯಾಗಿ ಬಿದ್ದರೂ ಅದು ಅವನ ಯಜಮಾನನಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು, ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಇನ್ನೊಬ್ಬ ಕೆಲಸಗಾರನನ್ನ ಕ್ವಶನ್ ಮಾಡ್ಲಿಕ್ಕೆ ನೀವ್ ಯಾರು? ಆಮೇಲೆ ಪ್ರಶ್ನೆ ಮಾಡ್ಲಿಕ್ಕೆ ನೀವ್ ಯಾರು? ಅವನು ಒಳ್ಳೆಯವನಾಗಿರ್ಬೋದು, ಕೆಟ್ಟವನಾಗಿರ್ಬೇಕು, ಅವನು ಏನಾಗಬೇಕಂದ್ರೆ ಇರಲಿ, ಆದರೆ ಅವನನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೇನು ರೈಟ್ಸ್ ಇಲ್ಲ. ಅದರ ಅರ್ಥ ಏನಂದ್ರೆ, ದೇವ ಸೇವಕರನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮಗೇನಿಲ್ಲ, ರೈಟ್ಸ್ ಇಲ್ಲ. ಯಾಕಂದ್ರೆ ದೇವರ ಸೇವಕರು ಯಾರಿಗೆ ಸೇವೆ ಮಾಡ್ತಾ ಇದ್ದಾರೆ? ಅವರ ಯಜಮಾನನಾಗಿರುವಂತ ದೇವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಸೊ ಅವನನ್ನ ಲೆಕ್ಕ ಕೇಳಬೇಕಾಗಿರೋದು ಯಾರು? ಅವನ ಯಜಮಾನ. ಇನ್ನೊಬ್ಬ ಯಜಮಾನನ ಬಂದ ಏನ್ ಮಾಡ್ಲಿಕ್ಕೆ ಆಗಿಲ್ಲ, ಅಥವಾ ಇನ್ನೊಬ್ಬ ಯಜಮಾನನ ಆಳು ಬಂದ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಇವತ್ತು ಸಭೆಯನ್ನು ಕೆಡಿಸುವಂತವ್ರು ಅಂತವ್ರು ಜಾಸ್ತಿ ಜನ ಇದ್ದಾರೆ. ನಿಮ್ ಸಭೆಯಲ್ಲಿ ಇದು ಮಾಡಂಗಿಲ್ಲ, ನಿಮ್ ಸಭೆಯಲ್ಲಿ ಈ ತರ ಎಲ್ಲ ಅನೌನ್ಸ್ ಮಾಡಂಗಿಲ್ಲ, ನಿಮ್ ಸಭೆಯಲ್ಲಿ ಮತ್ತೆ ಇಷ್ಟೆಲ್ಲ ಏನ್ ಎಲ್ಲಿ ಹೋಗುತ್ತೆ, ಇಷ್ಟೆಲ್ಲ ಏನ್ ಬರುತ್ತೆ, ನೀವು ಕೇಳ್ಬೇಕಪ್ಪ ನಿಮ್ ಸೇವಕರನ್ನ. ಏನ್ ಮಾಡ್ತಾರೆ, ಅವ್ರು ಬಂದು ಹೇಳ್ಬಿಡ್ತಾರೆ. ಅವಾಗ ಅಲ್ಲಿ ತನಕ ಚೆನ್ನಾಗಿ ಹೋಗ್ತಾ ಇದ್ದ ಸಭೆಯಲ್ಲಿ ಏನ್ ಬರತ್ರಿ, ಹೊಡಕ್ ಬರುತ್ತೆ. ಅವಾಗಿಂದ ಅವ್ರು ನೋಡುವಂತ ದೃಷ್ಟಿ ಹೆಂಗಿರುತ್ತೆ, ಬದಲಾಗ್ತಾ ಇರುತ್ತೆ. ಹೌದಲ್ಲ, ನಮ್ಮ ಸಭೆಯಲ್ಲಿ ಹಿಂಗಿದೆ, ಅವ್ರ ಸಭೆಯಲ್ಲಿ ಹಿಂಗಿದೆ ಅಂತಲ್ಲ, ಹೋಗಿ ಬರೋಣ ಅವ್ರ ಸಭೆಗೂ ಆಮೇಲೆ ಅಂತ ಹಾಕಿ ಹೋಗೋದು. ಅಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಅವ್ರನ್ನ ಆಕರ್ಷಣೆ ಮಾಡಿ ಅವ್ರು ಬೇರೆ ತರ ಬಿಂಬರಿಸ್ತಾ ಇರ್ತಾರೆ. ಅವಾಗ ಅವ್ರು ಪಾಸ್ಟರ್ ನೀವು ಸರಿ ಇಲ್ರಿ, ನೀವು ಮಾಡ್ತಾ ಇರೋದು ಸರಿ ಇಲ್ರಿ, ಹಿಂಗ್ ಮಾಡ್ಬೇಕಾಗಿತ್ತು ನೀವು, ಯಾಕಂದ್ ಮಾಡಂಗಿಲ್ಲ, ಅಲ್ಲಿ ನೋಡ್ರಿ ಹಂಗ್ ಮಾಡಕತ್ತಾರ, ಅಲ್ಲಿ ನೋಡ್ರಿ ಹಂಗ್ ಮಾಡ್ತಾ ಇದಾರ ಅಂತೇಳಿ ಸೇವಕರು ಏನ್ ಮಾಡ್ತಾ ಇದಾರೆ, ಅವರು ಆಮೇಲೆ ರಕ್ಷಿಸ್ತಾರೆ ಅಥವಾ ಸೇವಕರ ತಪ್ಪಾದ ನೋಟದಿಂದ ನೋಡ್ತಾ ಇದ್ದಾರೆ. ಸೊ ಈ ರೀತಿ ಸೇವಕರ ತಪ್ಪಾದ ನೋಟದಿಂದ ನೋಡಿದ್ರೆ, ಅವ್ರ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಏನಾಗೋದಿಲ್ರಿ, ಒಳ್ಳೇದಾಗೋದೇ ಇಲ್ಲ. ಯಾಕಂದ್ರೆ ಅವ್ರು ಲೆಕ್ಕ ಕೊಡ್ಬೇಕಾಗಿರೋ ದೇವರ ಹತ್ರ. ಅವನು ಒಳ್ಳೆಯವನೋ ಕೆಟ್ಟವನೋ, ಉದ್ದಾರಿಯೋ ನಾಶವಾಗ್ತಾನೋ, ಅವರು ದೇವರು ತೀರ್ಮಾನ ಮಾಡಿಕೊಳ್ಳುತ್ತಾರೆ. ಅವನ ಯಜಮಾನ ಅವನಿಗೆ ಏನ್ ಮಾಡ್ತಾನೆ, ಲೆಕ್ಕ ಕೇಳ್ತಾನೆ. ಅಂದಮೇಲೆ ನಾವು ಅವನ ಹತ್ರ ಹೋಗಿ ಏನ್ ಮಾಡಬಾರ್ದು, ಲೆಕ್ಕ ಕೇಳಬಾರ್ದು. ಇದು ಸಭೆಯಲ್ಲಿ ಅಷ್ಟು ಕೊಟ್ಟಿರ್ತಾರಲ್ಲ ಪಾಸ್ಟರ್, ಅಷ್ಟು ಬಂದಂಗಿತ್ತು, ಅವ್ರೇನೋ ಕವರ್ನಲ್ಲಿ ಮುಂಚೆ ಏನೋ ಕೊಟ್ಟಂಗಿತ್ತು, ಮತ್ತೆ ನೀವು ನಮ್ಮ ಹತ್ರನೇ ಕೇಳ್ತಿರಲ್ಲ, ಏನು ಇಲ್ಲ ಅಂತ ಹೇಳ್ತಿರಲ್ಲ. ಆಮೇಲೆ ಇವತ್ತು ಅನೇಕ ಸಭೆಗಳಲ್ಲಿ ನಡೀತಾ ಇದೆ. ನಾವು ಕಣ್ಣಾರು ನಮ್ಮ ಸಭೆಯಲ್ಲಿ ಅಂಥದ್ದು ಏನಿಲ್ಲ, ದೇವರಿಗೆ ಸ್ತೋತ್ರ. ಆದರೆ ಅನೇಕ ಸಭೆಗಳಲ್ಲಿ ಇಂಥ ಚಿಕ್ಕ ಚಿಕ್ಕ ವಿಷಯದಿಂದ ಎಷ್ಟೆಲ್ಲ ದೊಡ್ಡ ದೊಡ್ಡ ಗಲಿಬಿಲಿಗಳಾಗ್ತಾ ಇದೆ. ಪ್ರಶ್ನೆ ಮಾಡ್ಲಿಕ್ಕೆ ನಮಗೇನಿಲ್ರಿ, ರೈಟ್ಸ್ ಇಲ್ಲ. ಆಮೆನ್, ಹಲ್ಲೆಲೂಯಾ. ಸೊ ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಫಿಲಿಪ್ಪಿಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2ನೇ ಅಧ್ಯಾಯ 14ನೇ ವಚನ.
ಗುಣಗುಟ್ಟದೆಯೂ ವಿವಾದಗಳಿಲ್ಲದೆಯೂ ಎಲ್ಲವನ್ನ ಮಾಡಿರಿ. ಆಮೇಲೆ ಗುಣಗುಟ್ಟದೆಯೋ ವಿವಾದ ಇಲ್ಲದೆಯೋ ಇದೆಲ್ಲವನ್ನು ಏನ್ ಮಾಡಿ ನೀವು ಮಾಡಿರಿ. ಸಭೆಯಲ್ಲಿ ಏನ್ ಇರಬಾರದ್ರಿ? ಅಲ್ಲೆಲ್ಲೋ ಒಬ್ರಿಗೊಬ್ರು ನೋಡಿದೀನ ಸ್ವಲ್ಪ ಪಾಸ್ಟರ್ ಮನ್ ಗಮನಿಸಿದ್ದಿ, ಸ್ವಲ್ಪ ಪಾಸ್ಟರ್ ನೋಡಿದಿ, ಅವ್ರು ಹೆಂಗಿದಾರೆ ನೋಡಿದಲ್ಲ, ಅವ್ರಿಗೆ ಏನು ಕಡಿಮೆ, ಅವ್ರಿಗೆ ಅವ್ರು ಕೊಡ್ತಾರೆ, ಅವ್ರಿಗೆ ಇವ್ರು ಕೊಡ್ತಾರೆ, ಅವ್ರಿಗೆ ಏನು ಕಡಿಮೆ ಇಲ್ಲ ಬಿಡು, ನಾನು ನೋಡಿದ್ದೆ, ಅವ್ರು ಏನೋ ಬಂದು ಕೊಟ್ಟು ಹೋದಂಗಿತ್ತು ಅಂತೇಳಿ ಅವರು ಒಳಗಡೆ ಏನು ಮಾಡ್ತಾರೆ? ಗುಣಗುಟ್ಟೋದು, ಆಮೇಲೆ ವಿವಾದ ಮಾಡಿಕೊಳ್ಳೋದು ಸೇವಕರ ವಿಷಯದಲ್ಲಿ. ಸೊ ಇದಿದ್ರೆ ಖಂಡಿತವಾಗಿಯೂ ಒಳ್ಳೇದಾಗೋದು ಇಲ್ಲ. ಸೇವಕರನ್ನ ಲೆಕ್ಕಕ್ಕೆ ದೇವರಿದ್ದಾನೆ, ಹಾಗಾಗಿ ಅವನನ್ನ ಹೆಂಗ್ ಮಾಡ್ಬೇಕು? ನಾವು ಫ್ರೀಯಾಗಿ ಸೇವೆ ಮಾಡ್ಲಿಕ್ಕೆ ಬಿಡ್ಬೇಕು. ಅವನನ್ನ ಜಡ್ಜ್ ಮಾಡ್ಲಿಕ್ಕೆ ನಾವು ಹೋಗ್ಬಾರದು. ಅಲ್ಲೆಲೂಯ. ಅವನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ ನಾವು ಹೋಗ್ಬಾರದು. ಅಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಡೋಂಟ್ ಜಡ್ಜ್ ಆರ್ ಕ್ರಿಟಿಸೈಸ್ ಯುವರ್ ಪಾಸ್ಟರ್ಸ್. ಆಮೇಲೆ ನಿಮ್ಮ ಸಭಾಪಾಲಕರನ್ನ ಏನ್ ಮಾಡ್ಬೇಡ್ರಿ, ನೀವು ನ್ಯಾಯ ತೀರಿಸಬೇಡ್ರಿ, ನೀವು ಏನ್ ಮಾಡ್ಬೇಡ್ರಿ, ಗುಣಗುಟ್ಟಿಸ್ಬೇಡ್ರಿ, ಕ್ರಿಟಿಸೈಸ್ ಮಾಡಬೇಡ್ರಿ. ಆಮೇಲೆ ಅಲ್ಲೆಲೂಯ. ಸೊ ಅವ್ರ ವಿಷಯದಲ್ಲಿ ತಗೊಂಡು ನೀವೇನು ಮಾತಾಡ್ಕೊಂಡು ನೀವು ಒಂದ್ ವೇಳೆ ಹಂಗೆ ಮಾತಾಡಿದ್ರೆ ನೀವು ತಪ್ಪಗಾರರಾಗ್ತೀವಿ. ಆಮೇಲೆ ದಯವಿಟ್ಟು ಅಂತ ಗುಣಗಳಿದ್ರೆ ಬಿಟ್ಟುಬಿಡ್ರಿ. ಯಾವ ಸೇವಕರ ಹತ್ರ ನೀವೇನ್ ಮಾಡ್ಬೇಡ್ರಿ, ಮಾತಾಡಕ್ ಹೋಗ್ಬೇಡ್ರಿ. ಯಾವುದೇ ಸಭೆ ಆಗಿರ್ಲಿ, ಸಭಾಪಾಲಕರಾಗಿರ್ಲಿ, ಅವ್ರಿಗೆ ಅವ್ರು ಲೆಕ್ಕ ಕೇಳ್ತಾರೆ, ದೇವರ ಲೆಕ್ಕ ಕೊಟ್ಟು ಬಿಡ್ತಾರೆ. ಅಲ್ಲೆಲೂಯ. ಸೊ ನಿಮ್ಮ ಸಭೆಯ ವಿಷಯದಲ್ಲಿ ನಿಮ್ಮ ಕಾಳಜಿಯಲ್ಲಿ ನೀವು ನಿಂತ್ಕೊಂಡ್ರೆ ಅಷ್ಟು ಸಾಕು. ಆಮೇಲೆ ಸೊ ನೀವು ಏನ್ ಮಾಡ್ಬೇಡ್ರಿ, ಜಡ್ಜ್ ಮಾಡ್ಬೇಡ್ರಿ. ಯಾವ ಸೇವಕರ ಬಗ್ಗೆನೂ ಜಡ್ಜ್ ಮಾಡಬೇಡ್ರಿ, ಕ್ರಿಟಿಸೈಸ್ ಅಂತರೂ ಮಾಡಲೇಬೇಡ್ರಿ. ಅವ್ರದ್ದು ಅವ್ರ ದೇವರಿಗೆ ಅವ್ರ ಲೆಕ್ಕ ಒಪ್ಪಿಸ್ತಾರೆ. ಅರ್ಥ ಆಯ್ತಲ್ಲ? ಸೊ ಸೇವಕರ ವಿಷಯದಲ್ಲಿ ಏನ್ ಮಾಡ್ಬೇಡ್ರಿ, ನೀವು ಗುಣಗುಟ್ಟಕ್ಕೆ ಹೋಗ್ಬೇಡ್ರಿ. ಮೋಶೆಯ ವಿಷಯದಲ್ಲಿ ಗುಣಗುಟ್ಟಿದ್ರು, ಒಬ್ರು ಎಲ್ಲಿ ಹೋಗಿ ಸೇರ್ಲಿಲ್ಲ, ಕಾನಾನ್ ದೇಶಕ್ಕೆ ಹೋಗಿ ಸೇರ್ಲೇ ಇಲ್ಲ. ಹೌದಾ? ಮೋಶೆ ಎಷ್ಟೆಲ್ಲ ಗುಣಗುಟ್ಟಿದ್ರು, ಒಬ್ರಲ್ಲಿ ಹೋಗಿ ಸೇರಿದ್ರ? ಅಲ್ಲಿ ಗುಣಗುಟ್ಟದೇ ಇದೆ, ಇಬ್ಬರು ಮಾತ್ರ ಹೋಗಿದ್ರು. ಎಲ್ಲ ವಿಧದಲ್ಲಿ ಸೇವಕರ ಜೊತೆಯಾಗಿದ್ದಂತ ಇಬ್ಬರು ಮಾತ್ರ ಹೋಗಿದ್ರು. ಎಂತ ಸ್ಥಿತಿ ಬಂದ್ರು ದೇವರು ನಂಬಿಕೆ ತುಂಬಿಸಿದ್ರು, ಇಬ್ರು ಮಾತ್ರ ಹೋದ್ರು. ಎಲ್ಲಾ ಸಿಚುವೇಶನ್ ಅಲ್ಲಿಯೂ ಅವ್ರ ಜೊತೆಗೆ ಇದ್ದು ಇಬ್ರು ಮಾತ್ರ ಏನ್ ಮಾಡಿದ್ರು, ಕಾನಾನ್ ದೇಶಕ್ಕೆ ಹೋದ್ರು. ಯಾರಿಬ್ರು? ಆರೋನ್ ಕೂಡ ಎಲ್ಲಿ ಹೋಗ್ಯಾನ? ಆರೋನ್ ಎಲ್ಲಿ? ಗಿದ್ಯೋನ್ ಎಲ್ಲಿ? ಸೊ ಮುಂದಿನ ವಾರ ಬರುವಾಗ ಯಾರು ನೋಡ್ಕೊಂಡ್ ಬರ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟೋ ಸಾರಿ ವಾಕ್ಯಗಳನ್ನ ಹೇಳಿದೀನಿ, ಆ ಎರಡು ವ್ಯಕ್ತಿಗಳನ್ನು ಪದೇ ಪದೇ ಹೇಳಿದೀನಿ. ತುಂಬಾ ಸೇವೆಗೆ ಅಂದ್ರೆ ಮೋಶೆ ಹೋದ್ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಂಡವನೇ ಇವನು. ಎರಿಕೋ ಕೋಟೆಯನ್ನು ಬೆಳೆಸಿದವನೇ, ಸರಿ ಯೋರ್ದನ್ನ ದಾಟಿದವನೇ ಇವನು. ಕಾಲೇಬ ಮತ್ತೆ ಯೆಹೋಶುವ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಲ್ರಿ? ಯೋರ್ದನ್ನ ದಾಟಿ ಹೋಗಿ ಅಂತ ದೊಡ್ಡ ಎರಿಕೋ ಕೋಟೆಯನ್ನು ಬೆಳೆಸಿದ ಯೆಹೋಶುವ ನಮ್ಮ ನೆನಪಿಗೆ ಇಲ್ಲ. ಅಲ್ಲೆಲ್ಲೂಯ್ಯ. ಸೊ ನೂನಿನ ಮಗನಾಗಿರುವಂತ ಕಾಲೇಬನು ನೆನಪಿಗೆ ಇಲ್ಲ. ಮತ್ತೆ ನಾವ್ ಏನ್ ನೆನಪಿಟ್ಟು, ನಾವು ಸಭಾಪಾಲಕರನ್ನ ಹೆಂಗ್ ನೆನಪಿಟ್ಟುಕೊಂಡಿರ್ತೀವಿ ನಾವು. ಅದೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಖಂಡಿತವಾಗಿಯೂ ನಿಮ್ಮ ಸಭಾಪಾಲಕರನ್ನ ಫಾಲೋ ಮಾಡ್ಲೇಬೇಕು. ಗುಣಗುಟ್ಟಕ್ಕೆ ಹೋಗ್ಬೇಡ್ರಿ, ಅವ್ರನ್ನ ಕ್ರಿಟಿಸೈಸ್ ಮಾಡಕ್ ಹೋಗ್ಬೇಡ್ರಿ. ನಿನಗೇನಪ್ಪಾ, ನೀನ್ ಆರಾಮಾಗಿದ್ದಿ, ನಾವಾಗಿ ಐಗುಪ್ತ ದೇಶದಲ್ಲಿದ್ರೆ ಏನೋ ಒಂದು ಹೊತ್ತು ಕೂಡ ಬರ್ತಿತ್ತು, ನೀನೇ ದೇವ್ರ ಬಗ್ಗೆ ಹೇಳಿದಿ, ನೀನೇ ದೇವ್ರ ಬಗ್ಗೆ ನಡೆಸಿದಿ, ನೀನೇ ಸಭೆ ಕರ್ಕೊಂಡು ಬಂದಿದ್ದಿ, ನೀನೇ ಸಭೆಯಲ್ಲಿ ನಡೆಸಿದ್ದಿ. ಈಗ ನೋಡು, ಅವ್ರು ನನ್ನ ಜೊತೆಗೆ ಇದ್ದವರೆಲ್ಲ ಚೆನ್ನಾಗೇ ಇದ್ದಾರೆ, ನಾವು ಸಭೆಗೆ ಬಂದು ಹಾಲಾಗಿ ಹೋಗಿದೀವಿ ಅಂತ ಹೇಳಿ ನಿಮ್ಮ ಸೇವಕರ ಹತ್ರ ಹೇಳ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ನಂಗೆ ಹೇಳಿದ್ರೆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಡೋಂಟ್ ಕ್ರಿಟಿಸೈಸ್. ಸಭಾಪಾಲಕರ ವಿಷಯದಲ್ಲಿ ಏನ್ ಮಾಡ್ಬೇಡ್ರಿ, ನೀವು ವಾದ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ ದೇವರ ಬಗ್ಗೆ ಏನ್ ಮಾಡ್ತಾನೆ? ಒಳ್ಳೇದು ಮಾಡ್ತಾನೆ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನಗಳಿಂದ 10ನೇ ವಚನದವರೆಗೆ ಇರುವಂತಹ ವಾಕ್ಯಗಳನ್ನು ಓದಿಕೊಳ್ಳೋಣ. ಗಲಾತ್ಯ 6ನೇ ಅಧ್ಯಾಯ 6ನೇ ವಚನದಿಂದ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲ್ಗೊಳ್ಳಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಆಮೇಲೆ ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರವನ್ನು ಸಹಿಸುವಂತ ದೇವರಲ್ಲ. ಯಾಕಂದ್ರೆ ಉಪದೇಶವನ್ನು ಹೊಂದಿಕೊಳ್ಳುವವನು, ಉಪದೇಶವನ್ನು ಮಾಡುವವನಿಗೆ ತನ್ನ ಎಲ್ಲಾ ಒಳ್ಳೆದರಲ್ಲಿ ಅವನು ಏನ್ ಮಾಡ್ಬೇಕಂತೆ. ಈಗ ಸಭಾಪಾಲಕನು ಏನ್ ಮಾಡ್ಬೇಕು? ಅವನ ಕೆಲಸ ಉಪದೇಶ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಉಪದೇಶ ಕೇಳುವಂತ ಸಭೆಯವರು ಏನ್ ಮಾಡ್ಬೇಕು? ಉಪದೇಶ ಮಾಡುವಂತ ಸಭಾಪಾಲಕರಿಗೆ ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ತಾ ಇರ್ಬೇಕು? ಅವರು ಪಾಲನ ಕೊಡಬೇಕು. ಆಮೇಲೆ ಅಲ್ಲದೆ, ಯಾಕಂದ್ರೆ ಅಪೊಸ್ತಲರ ಕಾಲದಲ್ಲಿ ಅನನೀಯ ಅಂತ ಒಂದು ವ್ಯಕ್ತಿ ಇದ್ದ, ಅವನ ಹೆಂಡತಿ. ಅದೆಲ್ಲ ಏನ್ ಮಾಡಿದ್ರು ಅವರು?
ಆಸ್ತಿನ ಮಾರಿ ಅರ್ಧ ಬಚ್ಚಿಟ್ಕೊಂಡು ಅರ್ಧವನ್ನು ತಗೊಂಡು ಬಂದು ಏನ್ ಮಾಡಿದ್ರು, ಸೇವಕರ ಪಾದದಲ್ಲಿ ಇಟ್ರು. ಸೇವಕರಿಗೆಲ್ಲ ಗೊತ್ತಿರುತ್ತೆ, ಸೇವಕರಿಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಹತ್ರ ಕೇಳೋದಿಲ್ಲ ಹೊರತು ನಿಮ್ಮ ಎಲ್ಲಾ ವಿಷಯಗಳನ್ನು. ಯಾಕಂದ್ರೆ ಎಲಿಷಿಯ ವಿಷಯದಲ್ಲಿ ನಮಗೆ ಗೊತ್ತೈತಿ, ಸಿರಿಯರ ಆರಾಮಿಯರ ರಾಜನು ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ಏನಪ್ಪ ನಾವು ಹೆಂಗ್ ಪ್ಲಾನ್ ಮಾಡಿದ್ರು ಬಚಾವಾಗ್ತಾರಲ್ಲ ಇಸ್ರಾಯೇಲ್ ರಾಜನ ಬೆಳೆಸ್ಬೇಕಂತ ಯುದ್ಧಕ್ಕೆ ಬರ್ತಾರೆ. ಆದ್ರೆ ಅವ್ರು ಯಾವ ಕಡೆ ಬರ್ತಾರೋ ಅವ್ರಿಗೆ ಜಯ ಬರೋದೇ ಇಲ್ಲ, ಹೆಂಗಾದ್ರು ಬಚಾವಾಗ್ಬಿಡ್ತಾರೆ. ಸೊ ಅವಾಗ ಆರಾಮಿಯರ ರಾಜನ ಕೇಳ್ತಾ ಇದ್ದಾನೆ, ಅವ್ರಿಗೆ ಹೆಂಗ್ ಸುದ್ದಿ ಹೋಗುತ್ತೆ ಅಂದ್ರೆ ಅಷ್ಟು ಒಂದು ಒಳ್ಳೆ ಗೂಢಚಾರಿ ಅವ್ರ ಒಂದು ಊರಿನಲ್ಲಿ ಇದ್ದಾನ, ಯಾರು ಅವನು, ಅಷ್ಟು ದೇಶವನ್ನು ಕಣ್ಣಿಟ್ಟು ನೋಡೋನು ಯಾರು ಅವನು ಅಂತ ಹೇಳುವಾಗ, ರೇ ಯಾರ ಆ ತರ ಬಂದು ನೋಡಂಗಿಲ್ಲ. ಆದ್ರೆ ಆ ಊರಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಅವನು ಒಂದೇ ಕಡೆ ಕುತ್ಕೊಂಡಿರ್ತಾನೆ. ಅವ ಯಾರವ? ದೇವ ಪ್ರವಾದಿಯಾಗಿರುವಂತ ಸೇವಕನಾಗಿರುವಂತ ಎಲೀಷಾ. ಆಮೇಲೆ ಸೊ ನೀವು ಬೆಡ್ರೂಮ್ ಒಳಗೆ ಕುತ್ಕೊಂಡು ಮಾತಾಡಿದ್ರು, ಬಾತ್ರೂಮ್ ಒಳಗೆ ಕುತ್ಕೊಂಡು ಆಲೋಚನೆ ಮಾಡಿದ್ರು, ಆ ಎಂತ ವಿಷಯವನ್ನು ಅವರು ದೇವನ ಅವನಿಗೆ ತಿಳಿಸ್ಬಿಡ್ತಾನೆ, ಅವನ ಹೋಗಿ ಅಡೆ ಹೇಳ್ಬಿಡ್ತಾನೆ. ಆಮೇಲೆ ಸೊ ನಾವು ಏನ್ ಪ್ಲಾನ್ ಮಾಡಿದ್ರೆ ಅವನಿಗೆ ಗೊತ್ತಾಗ್ಬಿಡತ್ತೆ ಅಂತೇಳಿ ಅಂತ ಒಂದು ವ್ಯಕ್ತಿ ಅವನ ಊರಿನಲ್ಲಿದ್ದಾನ. ಆಮೇಲೆ ಹಲ್ಲೆಲೂಯಾ. ಸೊ ಹಾಗಾಗಿ ಸೇವಕರಿಗೆ ನಾವು ಮುಚ್ಚುಮರೆ ಮಾಡಿರೋದು ದಯವಿಟ್ಟು ತಿಳ್ಕೊಬೇಡ್ರಿ. He knows everything. ಆಮೇಲೆ ಹಲ್ಲೆಲೂಯಾ. ಸೊ ಪ್ರತಿಯೊಂದು ವಿಚಾರಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿಯೂ ಸೊ ದೇವರು ನಿಮ್ಮ ವಿಷಯದಲ್ಲಿ ಅವ್ರಿಗೆ ಮಾಡ್ತಾರೆ ಆಲ್ರೆಡಿ. ಈಗ ಒಬ್ರು ಬಂದು ಹೇಳಿದ್ರು, ಒಂದು ನಮ್ಮ ಸಭೆಯಲ್ಲಿ ಆಗಿದೆ ಘಟನೆ. ಆವಾಗ ಸೊ ಜಗಳ ಮಾಡ್ಕೊಂಡಿದ್ದಾರೆ, ಜಗಳದಲ್ಲಿ ತಾಳಿ ಕೂಡ ಕಿತ್ತಿ ಹೋಗೋ ಮಟ್ಟಿಗೆ ಜಗಳ ಆಗೈತಿ. ಹಲ್ಲೆಲೂಯಾ. ಸೊ ಒಂದ್ಸಲ ಏನ್ ಮಾಡಿದ್ದಾರೆ, ಪ್ರೇಯರ್ ಬಂದಿದ್ರು. ಸೊ ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದ ವಿಷಯದಲ್ಲಿ ಇಬ್ಬರಿಗೂ ಕೇಳಿದ್ವಿ ನಾವು. ಆಮೇಲೆ ಹಲ್ಲೆಲೂಯಾ. ಅಂದಮೇಲೆ ಅವ್ರು ಕೇಳಿದ್ವಿ, ಯಾಕೋ ತುಂಬಾ ಹಿಂಗಾಗ್ತಾ ಇದ್ದೀರಿ, ಏನ್ ಮತ್ತೆ ಸರಿ ಇಲ್ಲ, ಜಗಳ ಕಡಿಮೆ ಮಾಡ್ರಿ ಅಂತ ಹೇಳಿದ್ಬಿಟ್ಟಿದ್ದಕ್ಕೆ ಫುಲ್ ಸಿಟ್ಟು ಬಂದ್ಬಿಟ್ಟು. ಯಾರೋ ಸುದ್ದಿ ಮುಖ್ಯ, ಯಾರೋ ನಮಗೆ ಹೇಳ, ಅವರೇ ಹೇಳಿರ್ಬೇಕು, ಅವ್ರನ್ನ ನಾನು ನೋಡೇ ಇಲ್ಲ. ಅವರೇ ಹೇಳಿರ್ಬೇಕು, ಇವರೇ ಹೇಳಿರ್ಬೇಕು, ಗೊತ್ತೈತಿ, ಅದಕ್ಕೆ ನೀವು ಹಿಂಗ್ ಪ್ರೇಯರ್ ಮಾಡಿರಿ, ನೀವು ಹಂಗೆ ಹೇಳಿರಿ ಅಂತ ಹೇಳಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಹಲ್ಲೆಲೂಯಾ. ಈ ಅಮ್ಮನ ಇನ್ನೊಂದು ಅಮ್ಮನ ಹತ್ರ ಹೇಳಿದೆ, ತಾಳಿ ಕಿತ್ತು ಹೋಗ್ ಮಟ್ಟಿಗೆ ಜಗಳ ಮಾಡೋದು, ಎಲ್ಲಿ ತಾಳಿ ಎಲ್ಲಿರಿ ಅಂತ ನಿಮಗೆ ಹೆಂಗ್ರೆ ಗೊತ್ತಾಯ್ತ್ರಿ ಪಾಸ್ಟರ್. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ತಾಳಿ ಹಿಂಗೆ ಬಚ್ಚಿಟ್ಕೊಂಡು ಹೇಳ್ತಾರೆ, ನಿಮಗೆ ಹೆಂಗ್ ಗೊತ್ತಾಯ್ತ್ರಿ ಪಾಸ್ಟರ್ ಅಂತೇಳಿ. ಹಲ್ಲೆಲೂಯಾ. ನಾ ಅನ್ಕೊಂಡ್ರಿ ನಿಮಗೆ ಹಿಂಗ ಅಂದ್ರೆ ಒಬ್ರು ಹಂಗ ಒಬ್ರು ಹಿಂಗು. ಆಮೇಲೆ ಹಲ್ಲೆಲೂಯಾ. ಸೊ ಹಂಗ ಹೇಳಿ ಹೋದವ್ರು ಹೋದ್ರು, ಹಿಂಗೇಳಿ ಬರೋರು ಬರ್ತಾ ಇದ್ದಾರೆ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ. ಸೊ ನೀವ್ ಅನ್ಕೊಂಡಿರ್ಬೋದು ನಾವು ಏನ್ ಎಲ್ಲ ಕರ್ತವ್ಯ ಮಾಡ್ತೀವಿ ಅಂತ, ಆದ್ರೆ ದೇವರು ಎಲ್ಲವನ್ನ ನಮಗೆ ತಿಳಿಸ್ಲಿಕ್ಕೆ ಆತನ ಶಕ್ತನಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಸೊ ದಯವಿಟ್ಟು ನಿಮ್ಮ ಸಭಾ ಪಾಲಕರಿಗೆ ಯಾವುದು ಮುಚ್ಚುಮರೆ ಮಾಡಬೇಡಿ. ಆಮೇಲೆ ಯಾಕಂದ್ರೆ ಅವ್ರು ಮಾಡಿದ್ರು ಅರ್ಧ ಬಚ್ಚಿಟ್ಬಿಟ್ಟು ಅರ್ಧ ತಂದು ಕೊಟ್ರು. ಅವಾಗ ಸೇವಕರಿಗೆ ಅದು ನಿಮ್ದೇ ಇರುವಾಗಲೂ ನಿಮ್ದೇ, ಕೊಡುವಾಗಲೂ ನಿಮ್ದೇ ತಾನೆ. ಅವ್ರ ಕೇಳಿ ಸರಿಯಾಗಿತ್ತು ನೋಡ್ರಿ, ಇಷ್ಟು ಬಂತ್ರಿ, ಇಷ್ಟು ಎತ್ತಿಟ್ಕೊಂಡು ಇಷ್ಟು ಕೊಟ್ಟಿವಿ ಅಂದ್ರೂ ಸಂತೋಷ. ಆದ್ರೆ ಇಷ್ಟೇ ಬಂತ್ರಿ, ಇದನ್ನ ಇಷ್ಟೇ ಬಂದಿತ್ತು, ಇಷ್ಟೇ ಕೊಟ್ಬಿಟ್ಟಿಲ್ಲ ದೇವರಿಗೆ ಅಂತ ಸುಳ್ಳು ಮಾತಾಡಿದಲ್ಲ, ಅದು ದೇವರಿಗೆ ಇಷ್ಟ ಆಗಿಲ್ಲ. ಸೊ ದೇವರ ಸೇವಕರು ಮುಂದೆ ಏನ್ ಮಾಡಬೇಡ್ರಿ. ಆಮೇಲೆ ಸೊ ನಿಮಗೆ ಏನ್ ಬರ್ತಾ ಇದೆಯೋ ಇದ್ದ ಆದಾಯದಲ್ಲಿ ಎಲ್ಲ ವಿಧದಲ್ಲಿಯೂ ದೇವ ಸೇವಕರಿಗೆ ಅಂದ್ರೆ ಉಪದೇಶ ಮಾಡುವವರಿಗೆ ಪಾಲನೆ ಕೊಡಬೇಕು. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರವನ್ನ ಸಹಿಸುವಂತ ದೇವರಲ್ಲ. ದೇವರು ಏನ್ ಮಾಡೋಂಗಿಲ್ರಿ, ತಿರಸ್ಕಾರವನ್ನ ಬೇಡ. ಸೇವಕರಿಗೆ ತಾನೆ ಎಷ್ಟು ಕೊಟ್ರೆ ಆತು, ಆಮೇಲೆ ಇವರಿಗೆ ತಾನೆ ಎಷ್ಟು ಕೊಟ್ರೆ ಆತು, ಅವ್ರಿಗೆ ಏನ್ ಕಡಿಮೆ. ನೀವು ಕೊಡೋ ಸೇವಕರಿಗಾಗಿಲ್ಲ, ಉಪದೇಶ ಹೊಂದುತ್ತಾ ಇದ್ದೀರಿ. ಆಮೇಲೆ ಹಲ್ಲೆಲೂಯಾ. ಸೊ ಉಪದೇಶ ಮಾಡುವವನೇ ಕೊಡ್ತಾ ಇದ್ದಾರೆ, ಅವರು ದೇವರಿಗಾಗಿ ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಒಂದ್ ವೇಳೆ ಅವ್ರು ತಮಗಾಗಿ ಉಪಯೋಗ ಮಾಡ್ಕೊಂಡ್ರು ನೀವು ಅದರ ಬಗ್ಗೆ ಲೆಕ್ಕ ಕೇಳೋದ ಅವಶ್ಯಕತೆ ಇಲ್ಲ. ಅದು ಯಾಜಕನ ಡ್ಯೂಟಿ, ಯಾಜಕನಿಗೆ ಸಲ್ಲತಕ್ಕದ್ದು. ಯಾಜಕನು ಅವನು ಏನ್ ಬೇಕಂದ್ರೆ ಮಾಡುವುದಂತ ದೇವರ ವಾಕ್ಯದಲ್ಲಿ ಇದೆ. ಅರ್ಥ ಆಯ್ತಲ್ಲ. ಕೊಟ್ಟ ಮೇಲೆ ನಾವೇನ್ ಮಾಡಬಾರ್ದು, ಲೆಕ್ಕ ಕೇಳಬಾರ್ದು. ಹಲ್ಲೆಲೂಯಾ. ಸೊ ಸೇವಕರಿಗೆ ನೀವು ಖಂಡಿತವಾಗಿ ಪೇ ಮಾಡಬೇಕು. ನೀವು ಯಾವ ವಿಷಯದಲ್ಲಿ ನೀವು ಎಂತದೆಲ್ಲ ದೇವರ ಸೇವೆಗಾಗಿ ಸೇವಕರಿಗಾಗಿ ಸಪೋರ್ಟ್ ಮಾಡ್ತೀರೋ ಅಷ್ಟು ಮಟ್ಟಿಗೆ ದೇವರು ನಿಜವಾಗ ನಿಮಗೆ ಸಪೋರ್ಟ್ ಮಾಡುವಂತವನಾಗಿದ್ದಾನೆ. ಕಂಟಿನ್ಯೂ ಮಾಡೋಣ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅರ್ಥ ಆಯ್ತಲ್ಲ. ಮನುಷ್ಯನ ತಾನು ಏನು ಬಿತ್ತುತ್ತಾನೋ ಅದನ್ನೇನ್ ಮಾಡ್ತಾನ್ರಿ ಅವನು, ಕೊಯ್ತಾನೆ. ಹಲ್ಲೆಲೂಯಾ. ಗೋಧಿನ ಬಿತ್ತುಕೊಂಡು ನನಗೆ ಜೋಳ ಬೇಕು ಜೋಳ ಬೇಕಂದ್ರೆ ಆಗತ್ತಾ? ಇವತ್ತು ಅನೇಕರು ಹಂಗೆ, ನನಗೆ ಆಶೀರ್ವಾದ ಬೇಕು, ನನಗೆ ಬಿಡುಗಡೆ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಎಲ್ಲ ಕೇಳ್ತಾರೆ. ಆದ್ರೆ ಬಿತ್ತೋದೇ ಸರಿಯಾಗಿ ಬಿತ್ತಲಿಲ್ಲ, ಕೊಯ್ಯುವಾಗ ಮಾತ್ರ ನನಗೆ ಫಲ ಬೇಕಂದ್ರೆ ಹೇಗೆ ಬರುತ್ತೆ?
ಎಕ್ಸಾಮೇ ಸರಿ ಬರಲಿಲ್ಲ, ನನಗೆ ಒಳ್ಳೆ ರಿಸಲ್ಟ್ ಬರ್ಬೇಕಂದ್ರೆ ಹೇಗ್ ಬರುತ್ತೆ? ಆಮೇಲೆ ಸೊ ಬಿತ್ತುವಾಗಲೇ ಸರಿಯಾದದನ್ನ ಬಿತ್ತೋಣ, ಕೊಡುವಾಗಲೇ ಸರಿಯಾದದನ್ನ ಕೊಡೋಣ. ಫಸ್ಟ್ ದೇವರಿಗೆ ಕಾಣಿಕೆಯನ್ನು ಕೊಟ್ಟವರು ಯಾರು? ಇಬ್ಬರು ವ್ಯಕ್ತಿಗಳು, ಕಾಯಿನ್ ಮತ್ತೆ ಹೇಬೇಲ. ಅಲ್ಲೆಲ್ಲ ಇವತ್ತು ಇಬ್ಬರು ಹೆಸರಾಗಿ ಹೇಳ್ತಾ ಇದ್ದೀವಿ, ಸೊ ಪ್ರಿಪೇರ್ಡ್ ಆಗಿದೆ. ಆಮೇಲೆ ಅಲ್ಲೆಲ್ಲ ಕಾಯಿನ್ ಮತ್ತೆ ಹಾಬೇಲ, ಅಲ್ಲೆಲ್ಲ ಅವರಿಬ್ರು ಏನ್ ಮಾಡ್ತಿದ್ರು? ದೇವರಿಗೆ ಕಾಣಿಕೆಯನ್ನು ಕೊಟ್ಟರು. ಇಬ್ರು ತಮಗಾದ ಕೆಲಸದಲ್ಲಿ ಫಲಗಳನ್ನು ಕೊಡ್ತಾರೆ. ಇಬ್ಬರೇ ಕೊಡ್ಬೇಕಂತ ದೇವರಿಗಿಲ್ಲ. ಇವನ್ ಕೆಲಸ ಏನು? ರೈತ ಅಂದಮೇಲೆ ಹೊಲದಲ್ಲಿ ಬರುವ ಫಲಗಳಲ್ಲಿ ದೇವರು ಕೊಡ್ತಾ ಇದ್ದಾನೆ. ಅವನ ಕೆಲಸ ಏನು? ಕುರುಬ ಅಂದ್ರೆ ಹಟ್ಟೆಯಲ್ಲಿ ಇರುವಂತ ಒಳ್ಳೆ ಕುರಿಯನ್ನು ತಗೊಂಡೋಗಿ ಕೊಡೋದು. ಆದ್ರೆ ಇವನ್ ಕೊಟ್ಟಿದ್ದು ಹೆಂಗಿತ್ತು? ಪರಿಪೂರ್ಣವಾಗಿ ದೇವರಿಗೆ ಕೊಡ್ತೀನಿ ಅಂತ ಹೇಳಿ ಪರಿಪೂರ್ಣ ತಗೊಂಡೋಗಿ ಕೊಟ್ಟ. ಆದ್ರೆ ಕಾಯಿನ್ ಎಂತದ್ದು ಕೊಟ್ಟ? ಆಮೇಲೆ ಅಲ್ಲೆಲ್ಲೂಯ್ಯ. ಏನ್ ಬರ್ತಾ ಇದೆಯೋ ಸರಿ ಇಲ್ಲದನ್ನ ಏನ್ ಮಾಡಿದ? ಅವನು ಕೊಟ್ಟವನಾಗಿದ್ದ. ಹಾಗಾಗಿ ಏನಾಯ್ತು? ತಿರಸ್ಕರಿಸಲ್ಪಟ್ಟಿದ. ಅಲ್ಲೆಲ್ಲೂಯ್ಯ. ಸೊ ದೇವರನ್ನ ಅವನು ತಿರಸ್ಕರಿಸಿದ, ದೇವರು ಅವನು ತಿರಸ್ಕರಿಸಿದ. ಅಲ್ಲೆಲ್ಲೂಯ್ಯ. ಇವತ್ತು ಸಭಾಪಾಲಕರನ್ನು ತಿರಸ್ಕರಿಸುವಂತವನು ದೇವರು ತಿರಸ್ಕರಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ಸಭಾಪಾಲಕರು ಕೊಡುವಂತದ್ದು ಸರಿಯಾಗಿ ನೀವು ಕೊಡದೆ ಮೋಸ ಮಾಡಿದ್ರೆ ನೀವೇ ಮೋಸ ಹೋಗುವಂತವರಾಗಿರ್ತೀರಿ. ಸೊ ಯಾವುದನ್ನ ಬಿತ್ತುತ್ತೀರೋ ಅದನ್ನೇ ಕೊಯ್ದುಕೊಳ್ಳುತ್ತೀರಿ. ಅಲ್ಲೆಲ್ಲೂಯ್ಯ. ಸಂತೋಷದಿಂದ ಬಿತ್ತುವವನು ಕಣ್ಣೀರಿನಿಂದ ಬಿತ್ತುವವನು ಸಂತೋಷದಿಂದ ಕೊಯ್ದುಕೊಳ್ಳುತ್ತಾನೆ. ಕಂಟಿನ್ಯೂ ಮಾಡೋಣ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಶರೀರ ಭಾವದಿಂದ ನೀವು ಒಂದು ವೇಳೆ ಕೊಟ್ರೆ, ಲೋಕ ರೂಢಿಯಿಂದ ನೀವು ಒಂದು ವೇಳೆ ಕೊಟ್ರೆ, ಸೇವಕರನ್ನು ಮುಂದಿಟ್ಟುಕೊಂಡು ಮನುಷ್ಯನ ಆಲೋಚನೆ ಮಾಡೋ ಪ್ರಕಾರ ನೀವು ದೇವರಿಗೆ ಕೊಟ್ರೆ ನಾಶವಾಗಿ ಹೋಗ್ತೀವಿ. ಆತ್ಮಿಕವಾದ ಭಾವನದಿಂದ ಸ್ಪಿರಿಚುವಲ್ ಆಗಿ ದೇವರಿಗಾಗಿ ದೇವರ ನೆನೆಸಿಕೊಂಡು ದೇವ ಸೇವಕರನ್ನ ದೇವರ ಒಂದು ವಿಷಯದಲ್ಲಿ ಇಟ್ಟುಕೊಂಡು ದೇವರ ಸೇವೆಗಾಗಿ ನೀವು ಕೊಡುವಾಗ, ಆತ್ಮಿಕವಾಗಿ ಕೊಡುವಾಗ ನೀವು ಅಭಿವೃದ್ಧಿಗಳನ್ನ ಹೊಂದಿಕೊಂಡು ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ ಪ್ರಿಯ. ಶಾರೀರವಾದಿ ಆಲೋಚನೆ ಮಾಡೋದನ್ನ ಬಿಟ್ಟು ಬಿಡ್ರಿ. ಸೇವಕರನ್ನ ದಯವಿಟ್ಟು ಶಾರೀರ ಸಂಬಂಧದ ಏನ್ ಮಾಡಬೇಡ್ರಿ, ನೀವು ನೋಡಬೇಡ್ರಿ. ಅವ್ರು ನೋಡುವಾಗ ನಿಮ್ಮ ಆತ್ಮಿಕವಾದ ತಂದೆಯವರು ಯಾರವರು? ನಿಮ್ಮ ಆತ್ಮಕ್ಕೆ ಮಾತ್ರ, ಶರೀರಕ್ಕೆ ಇಲ್ಲ. ಶರೀರದಲ್ಲಿ ರೋಗ ಹೋಗಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ್ರಿ. ಶರೀರ ನಶಿಸಿ ಹೋಗುತ್ತೆ ಅಂದ್ರೆ ಚಿಂತೆ ಮಾಡಬೇಡ್ರಿ. ಈ ಶರೀರ ಎಲ್ಲಿಂದ ಬಂದು ಅಲ್ಲಿಗೆ ಹೋಗುತ್ತೆ, ಆದ್ರೆ ನಿಮ್ಮ ಆತ್ಮ ನಶಿಸಿ ಹೋಗಬಾರದು ಅಂತ ಚಿಂತೆ ಮಾಡುವವನೇ ಸಭಾಪಾಲಕನಾಗಿದ್ದಾನೆ. ಸೊ ನೀವು ಏನೇ ದೇವರಿಗೆ ಕೊಡೋದಾಗಿದ್ರು ಆತ್ಮ ಸಂಬಂಧವಾಗಿ ದೇವರಿಗೆ ಕೊಡ್ರಿ, ನಿತ್ಯ ಜೀವವನ್ನು ಏನ್ ಮಾಡ್ತೀರಿ? ನೀವು ಪಡೆದುಕೊಳ್ಳುತ್ತೀರಿ. ಕಂಟಿನ್ಯೂ ಮಾಡೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನ ಕುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಎಲ್ಲಿ? ಕೊಟ್ಟು ನೋಡ್ರಿ. ದೇವರೇ ಹೇಳಿದ್ರು ಕೊಟ್ಟು ನೋಡ್ರಿ, ಖಂಡಿತವಾಗಿ ನಾನು ನಿಮಗೇನ್ ಮಾಡ್ತೀನಿ ಅಂದ್ರೆ ಸಮಯ ಹಿಡಿತಾವ. ತಕ್ಷಣ ಹಿಂಗ್ ಕೊಟ್ಟ ತಕ್ಷಣ ಕೊಟ್ಬಿಟ್ರೆ ಬಡ್ಡಿ ವಗರ ಮಾಡ್ತಾನೆ ದೇವರು ಕೊಡ್ಲಿಕ್ಕೆ. ಆದ್ರೆ ಇವತ್ತೆಲ್ಲರೂ ಇನ್ಸ್ಟೆಂಟ್, ಎಲ್ಲರಿಗೂ ಹಂಗೆ ಬೇಕು. ಈಗೆಲ್ಲ ನಮಗೆ ಆಫರ್ ಬರ್ತಾ ಇದಲ್ಲ ನೆಟ್ ಬ್ಯಾಂಕಿಂಗ್ ನಲ್ಲೆಲ್ಲ 5 seconds ನಲ್ಲಿ ಲೋನ್. ಈಗ ಕೆಲವೊಂದು ಆ್ಯಪ್ ಬಂದಿದೆ, ನಾವಿ ಅಂತ ಕೆಲವೊಂದು ಆ್ಯಪ್ಗಳೆಲ್ಲ ಬಂದಿದೆ. ಎಷ್ಟು ತಕ್ಷಣ ಈಗ ಅಕೌಂಟ್ ರೊಕ್ಕ ಬಂದುಬಿಡೋದು. ಆಮೇಲೆ ಅಲ್ಲೂ ಹೋಗೋದು, ಅಪ್ಡೇಟ್ ಮಾಡೋದು, ಪ್ಯಾನ್ ಕಾರ್ಡ್ ಕೊಡೋದು, ಎಷ್ಟು ರೊಕ್ಕ ನಮಗೆ ಬರುತ್ತೆ. ಪ್ರಾಸೆಸ್ ಅಂದ್ರೆ 2 ನಿಮಿಷದಲ್ಲಿ ಇಲ್ಲಿ ಬರುತ್ತೆ, ರೊಕ್ಕ ಬಂದುಬಿಡುತ್ತೆ. ಎಷ್ಟು ಕಟ್ಟಬೇಕು, ಎಷ್ಟು ಬೇಗ ಕಟ್ಟಬೇಕು, ಎಷ್ಟು ನೀವು ಬೇಗ ಕಟ್ಟರೆ ಎಷ್ಟು, ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಆಮೇಲೆ ಸೊ ಈಗೇನು ದೇವರು ಏನೋ ಒಂದು ಆ್ಯಪ್ ಇಟ್ಕೊಂಡು ಆ್ಯಪ್ನಲ್ಲಿ ಏನೇ ನಿಮಗೆ ಕಳಿಸೋನು ಆಗಿದಾನ. ಆಮೇಲೆ ಅಲ್ಲೆಲ್ಲ ಇದು ದೇವರ ಕೆಲಸ. ಯಾಕಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕಂತ ದೇವರು ಕಾಯ್ತಾ ಇದ್ದಾನೆ. ಪರಲೋಕ ನೀತಿ ಜೀವ ಓಪನ್ ಮಾಡೋದು ಏನು 1 ಸೆಕೆಂಡ್ ಆಗಂಗಿಲ್ಲ, ತೆಗೆದ್ರೆ ಕರ್ಕೊಂಡು ಹೋಗ್ಬಿಡ್ಬೋದಾಯ್ತು. ಅದೇ ಯಾಕೆ ವೆಯ್ಟ್ ಮಾಡ್ತಾ ಇದ್ದಾನೆ? ಎಲ್ಲರೂ ರಕ್ಷಣೆ ಹೊಂದಬೇಕು ಅಂದ ಮೇಲೆ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಮನ ಕುಂದಿ ಹೋಗದೆ ವೆಯ್ಟ್ ಮಾಡಿದ್ರೆ ತಕ್ಕ ಸಮಯದಲ್ಲಿ ಕೊಯ್ದುಕೊಳ್ಳುತ್ತೇವೆ. ಇವತ್ತು ಬಿತ್ತಿ ನಾಳೆನೇ ಬೇಕಂದ್ರೆ ಆಗತ್ತಾ? ಇವತ್ತು ಮದುವೆಯಾಗಿ ನಾಳೆನೇ ಮಕ್ಕಳು ಬರ್ಬೇಕಂದ್ರೆ ಆಗತ್ತಾ? ಅಲ್ಲೆಲ್ಲ ನನ್ನ ಮಕ್ಕಳಿಗೆ ಹೇಳ್ತಾರೆ, ಫಸ್ಟ್ ಮದುವೆ ಆಗುವಾಗ ಯೋವೆಲ್ ಬಂದಂತೆ, ಸೆಕೆಂಡ್ ಮದುವೆ ಆಗುವಾಗ ಸ್ಯಾಮ್ವೆಲ್ ಬಂದಾನಂತೆ. ಅಂದ್ರೆ ಅವ್ರ ತಲೆಯಲ್ಲಿ ಏನಿದೆ, ಮದುವೆ ಆದ್ರೆ ಮಕ್ಕಳು ಬರ್ತಾರಂತ ಯಾರು ಹೇಳಲ್ಲ. ಹಂಗಾಗಿ ಫಸ್ಟ್ ಅಮ್ಮ ಮದುವೆ ಆಗುವಾಗ ನಾವು ಬಂದಿವಿ, 2ನೇ ಸಲ ಅಮ್ಮನ ಮದುವೆ ಆಗುವಾಗ ಸ್ಯಾಮ್ವೆಲ್ ಬಂದಾನ. ಹಂಗಾಗಿ 3ನೇ ಸಲ ಮದುವೆ ಆಗಿರಿ ಇನ್ನೊಂದು ಬರ್ಲಿ ಅಂತ ನೆನೆ ಮಾತಾಡ್ದ ನಾವು. ಆಮೇಲೆ ಅಲ್ಲೆಲ್ಲೂಯ್ಯ 8 ಮಕ್ಕಳು ಬೇಕಂತೆ ಅವನಿಗೆ ಜೊತೆಗೆ ಆಟ ಆಡ್ಲಿಕ್ಕೆ. ಅಲ್ಲೆಲ್ಲೂಯ್ಯ ಅಮ್ಮಗೆ 4
ಅಪ್ಪಗೆ 4 ಅದಕ್ಕೆ ಹೇಳಿ ಸತ್ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕ. ಆಮೇಲೆ ಎಷ್ಟು ಮಾತಾಡ್ತಾರೆ ಮಕ್ಕಳು, ಒಮ್ಮೊಮ್ಮೆ ಮಾತು ತುಂಬಾ ವಿಚಿತ್ರವಾಗಿರುತ್ತೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಮಕ್ಕಳ ಮುಂದೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು. ನಾವ್ ಏನ್ ಮಾತಾಡ್ತೀವಿ ಗ್ರಹಿಸಿ ಕ್ಯಾಚ್ ಮಾಡ್ಕೊಳ್ತಾವ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮದುವೆ ಆದ ತಕ್ಷಣ ನೆಕ್ಸ್ಟ್ ಕೇಳೋದೇನೋ ಮಕ್ಕಳೇನು ಮರಿ ಏನು, ಹಂಗಾಗಿ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಕ್ಕಳ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು. ಆಮೇಲೆ ಅದೇ ಅರ್ಥ ಆಯ್ತಿಲ್ಲ. ಸೊ ಹಾಗಾಗಿ ತಕ್ಕ ಸಮಯದಲ್ಲಿ, ಅಂದ್ರೆ ಇವತ್ತು ಬೆತ್ತಿದ್ರೆ 3 ತಿಂಗಳಂದ್ರೆ 3 ತಿಂಗಳ ಫಲ ಬರುತ್ತೆ, 6 ತಿಂಗಳಂದ್ರೆ 6 ತಿಂಗಳ ಫಲ ಬರುತ್ತೆ. ಸೊ ನಾವು ದೇವರ ಸಮ್ಮುಖದಲ್ಲಿ ಕೊಟ್ಟು ಕಾಯಬೇಕು. ದೇವರು ನಮ್ಮ ಜೀವನದ ಆಶೀರ್ವಾದಗಳನ್ನು ಕೊಡುವಂತ. ಆಮೇಲೆ ಕೊನೆಯದಾದ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. 1ನೇ ತಿಮೋಥೆಯ ಪುಸ್ತಕ 5ನೇ ಅಧ್ಯಾಯ 17ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. 1ನೇ ತಿಮೋಥೆಯ 5ನೇ ಅಧ್ಯಾಯ 17ನೇ ವಚನ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರಂತೆ ಎಣಿಸಬೇಕು. ಇಮ್ಮಡಿಯಾದ 2ರಷ್ಟು ಮಾನಕ್ಕೆ ಯೋಗ್ಯವಂತ ಏನ್ ಮಾಡ್ರಿ ನೀವು ಎಣಿಸ್ರಿ. ಕಂಟಿನ್ಯೂ ಮಾಡೋಣ. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. ಆಮೇಲೆ ಶಾಸ್ತ್ರ ಕೂಡ ಅದೇ ತರ ಮಾತಾಡಿದೆ. ಸಭೆಯ ಸಾಕು ಶಾಸ್ತ್ರ ಕೂಡ ಏನ್ ಮಾಡಿದೆ ಅದೇ ತಾನೇ ಹೇಳಿದೆ. ಏನದು? ಎತ್ತಿನ ಬಾಯಿನ ಏನ್ ಮಾಡ್ಬೇಡ್ರಿ, ಕಟ್ಟಬಾರದು. ಯಾಕ? ಎತ್ತು ಏನ್ ಮಾಡ್ತಾ ಇದೆ? ದುಡಿತಾ ಇದಲ್ಲ. ನಿಮಗೋಸ್ಕರ ತನ ದುಡಿತಾ ಇದೆ, ನಿಮಗೋಸ್ಕರ ತನ ಕಷ್ಟ ಪಡ್ತದೆ, ನಿಮಗೋಸ್ಕರ ತನ ಬಿಸಿಲು ಮಳೆ ನೋಡದೆ ಅದು ಏನ್ ಮಾಡ್ತಾ ಇದೆ? ಅಡ್ಡಾಡ್ತಾ ಇರತ್ತೆ. ಸೊ ಅದರ ಬಾಯಿ ನಿಮ್ಮ ಲಾಭಗೋಸ್ಕರ ಅದ್ರ ಬಾಯಿನ ಏನ್ ಮಾಡ್ಬೇಡ್ರಿ ನೀವು ಕಟ್ಟಬೇಡ್ರಿ. ಶಾಸ್ತ್ರ ಹೇಳ್ತಾ ಇದೆ. ಆಮೇಲೆ ಈ ಲೋಕದ ಶಾಸ್ತ್ರಗಳಲ್ಲ ರೀ, ಸತ್ಯದಲ್ಲಿ ಒಂದು ಶಾಸ್ತ್ರ, ನಮ್ಮ ದೇವರು ಕೊಡುವ ಒಂದು ಶಾಸ್ತ್ರಗಳು ಮನುಷ್ಯನಿಗೆ ಹಿತಕರವಾಗಿರುತ್ತೆ. ಆಮೇಲೆ ಅದೆಲ್ಲ ಬಾಯಿನ ಏನ್ ಮಾಡ್ಬೇಡ್ರಿ, ಕಟ್ಟಬೇಡ್ರಿ. ಕೆಲಸಗಾರನು ಕೂಲಿಗೆ ಪಾತ್ರನಾಗಿದ್ದಾನೆ. ಅವನು ಮಾಡಿದ ಕೂಲಿಗೆ ಸರಿಯಾಗಿ ಅವನಿಗೆ ಏನ್ ಕೊಡ್ಬೇಕು? ಕೆಲಸಕ್ಕೆ ಕೂಲಿ ಕೊಡಬೇಕು. ಅಲ್ಲೆಲ್ಲೂಯ್ಯ. ಸೊ ನಿಮ್ಮ ಸಭಾಪಾಲಕರು ಮಾಡಿದ ಕೆಲಸಕ್ಕೆ ತಕ್ಕ ಕೂಲಿಯನ್ನು ಏನ್ ಮಾಡ್ರಿ, ನೀವು ಕೊಡ್ರಿ. ದೇವರು ನಿಮಗೆ ಬೇಕಾಗಿರುವಂತ ಆಶೀರ್ವಾದಗಳನ್ನು ಕೊಡುತ್ತಾನೆ. ಆಮೇಲೆ ಅವ್ರ ಬಾಯಿನ ಏನ್ ಮಾಡ್ಬೇಡ್ರಿ, ನೀವು ಕಟ್ಟಬೇಡ್ರಿ. ಅವರು ಉಪವಾಸದಲ್ಲಿ ಇದ್ದರೆ ನಿಮಗೆ ಒಳ್ಳೇದಾಗುವುದಿಲ್ಲ. ಅಲ್ಲೆಲ್ಲೂಯ್ಯ. ಅವರು ಕಷ್ಟದಲ್ಲಿದ್ರೆ ನಿಮಗೆ ಒಳ್ಳೇದಾಗುವುದಿಲ್ಲ. ನಿಮ್ಮ ಸಭಾಪಾಲಕರು ನಿಮಗೋಸ್ಕರ ಹಗಲು ರಾತ್ರಿ ಪ್ರಯಾಸ ಪಡುವಂತವರಾಗಿದ್ದಾರೆ. ಆಮೇಲೆ ನಿಮಗೋಸ್ಕರ ಉಪದೇಶ ಮಾಡುವಂತವರಾಗಿದ್ದಾರೆ. ಅವರು 2ರಷ್ಟು ಘನತೆಗೆ ಯೋಗ್ಯರನ್ನು ಎನಿಸಿ ಅವ್ರನ್ನ ಗೌರವಿಸಲಿ. ಆಮೇಲೆ ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ. ಅಲ್ಲೆಲ್ಲೂಯ್ಯ. ಇವತ್ತು 6 ಕಾರ್ಯಗಳನ್ನು ಏನ್ ಮಾಡಿದ್ವಿ ನಾವು ನೋಡಿದ್ವಿ. ನಿಮ್ಮ ಸಭಾಪಾಲಕರನ್ನ ಹೆಚ್ಚಾಗಿ ಪ್ರೀತಿಸಿರಿ, ಗೌರವಿಸಿರಿ. ಅಲ್ಲೆಲ್ಲೂಯ್ಯ. 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಸಭಾಪಾಲಕರು ಮಾಡುವಂತ ಕೆಲಸಗಳಲ್ಲಿ ಆ ಉಪದೇಶ ಮಾಡ್ಲಿಕ್ಕೆ ಯಾವುದೇ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸಬೇಡ್ರಿ, ರೆಸ್ಟ್ರಿಕ್ಷನ್ಸ್ ಮಾಡಬೇಡ್ರಿ. 3ನೇದಾಗಿ ನಿಮ್ಮ ಸಭಾಪಾಲಕರ ನಂಬಿಕೆಯನ್ನ, ಸಂತೋಷವನ್ನ ನೀವು ಸಹ ಏನ್ ಮಾಡ್ರಿ, ಅನುಸರಿಸ್ರಿ. 4ನೇದಾಗಿ ಅವರ ಒಂದು ಸೇವೆಯ ಒಂದು ಪ್ರಯಾಸದಲ್ಲಿ, ಚಿಂತೆಯಲ್ಲಿ ನೀವು ಸ್ವಲ್ಪ ಅನುಕಂಪ ತೋರಿಸ್ರಿ. ಆಮೇಲೆ ಅದರಲ್ಲೂ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಡೋಂಟ್ ಜಡ್ಜ್ ಆರ್ ಕ್ರಿಟಿಸೈಸ್ ಯುವರ್ ಪಾಸ್ಟರ್ಸ್. ನೀವು ನಿಮ್ಮ ಸಭಾಪಾಲಕರ ವಿಷಯದಲ್ಲಿ ಏನ್ ಮಾಡಬೇಡ್ರಿ, ನ್ಯಾಯ ತೀರ್ಪು ಕೊಡಬೇಡ್ರಿ, ಗುಣಗುಟ್ಟಬೇಡ್ರಿ. ಅಲ್ಲೆಲ್ಲೂಯ್ಯ. ಸೊ 6ನೇದಾಗಿ ನಾವು ನೋಡ್ತಾ ಇದ್ದೇವೆ, ಏನದು ಲಾಸ್ಟ್ ಆಗಿ ನೋಡಿದೇವಲ್ಲ, ಉಪದೇಶ ಮಾಡುವವನಿಗೆ ಉಪದೇಶ ಹೊಂದುವವರು ಎಲ್ಲಾ ವಿಧದಲ್ಲಿ ಏನ್ ಮಾಡ್ರಿ, ಕೊಟ್ಟು ಸಹಾಯ ಮಾಡಿ, ಪ್ರೋತ್ಸಾಹ ಮಾಡ್ರಿ. ಅವ್ರು ಸಮೃದ್ಧಿಯಾಗಿದ್ದಾರೆ, ನೀವು ಸಮೃದ್ಧಿಯಾಗಿದ್ದಂಗೆ. ಆಮೇಲೆ ಅಲ್ಲೆಲ್ಲೂ. ಯಾಕಂದ್ರೆ ಅವ್ರು ಸಮೃದ್ಧಿಯಾಗಿರುವಾಗ ಸಭೆ ಸಮೃದ್ಧಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋರು ಅವರೇ ತಾನೆ. ಅಂದಮೇಲೆ ನೀವು ಮೋಸ ಹೋಗದಂತೆ, ತಿರಸ್ಕರಿಸದಂತೆ ಕೊಡುವಂತ ವಿಷಯದಲ್ಲಿ ದೇವರಿಗೆ ಸರಿಯಾದದನ್ನು ಕೊಡ್ರಿ, ಸುವಾರ್ತೆಗಾಗಿ ಕೊಡ್ರಿ, ದೇವರ ಸೇವೆಗಾಗಿ ಕೊಡ್ರಿ. ದೇವರು ನಿಮಗಾಗಿ ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ತಾವು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ನಮ್ಮಳಿವಾದ ಸಮಯದಲ್ಲಿ ಕೇಳಿದ ವಾಕ್ಯದಂತೆ ಸಭಾಪಾಲಕರು ಅಂದ್ರೆ ಏನು, ಯಾವ ರೀತಿಯಲ್ಲಿ ಅವರನ್ನ ಗೌರವಿಸಬೇಕು, ಯಾವ ರೀತಿಯಲ್ಲಿ ಸೇವೆಗೆ ಪ್ರೋತ್ಸಾಹ ಮಾಡಬೇಕು, ಯಾವ ರೀತಿಯಲ್ಲಿ ಅವರ ನಂಬಿಕೆ ಹಿಂಬಾಲಿಸಬೇಕು, ಯಾವ ರೀತಿಯಾಗಿ ಅವರಿಗೆ ಅನುಕಂಪ ತೋರಿಸಬೇಕು, ಯಾವ ರೀತಿಯಾಗಿ ಅವರಲ್ಲಿ ನಾವು ನೆಲೆಗೊಂಡಿರಬೇಕು, ಮತ್ತೆ ಯಾವ ರೀತಿಯಾಗಿ ಅವರನ್ನು ನಾವು ಜಡ್ಜ್ ಮಾಡಬಾರದು ಎಂಬುದಾಗಿಯೂ, ಮತ್ತೆ ಯಾವ ರೀತಿಯಾಗಿ ಅವರಿಗೆ ನಾವು ಎಲ್ಲ ವಿಧದಲ್ಲಿ ಸಪೋರ್ಟ್ ಮಾಡಬೇಕೆಂಬುದಾಗಿ ಇವತ್ತು ಪ್ರತಿಯೊಂದು ವಿಚಾರಗಳಲ್ಲಿ ತಿಳಿಸಿಕೊಟ್ಟಿದ್ದೀರಲ್ಲಪ್ಪ. ಸೊ ಈ ರೀತಿಯಾಗಿ ನಾವು ಸಭಾಪಾಲಕರ, ಸಭಾ ಹಿರಿಯರ, ಸಭಾನಾಯಕರ ವಿಷಯದಲ್ಲಿ ನಾವು ಎಚ್ಚರಗೊಂಡು ಅಪ್ಪ ನಿನ್ನಲ್ಲಿ ತಗ್ಗಿಸಿಕೊಳ್ಳುವಾಗ ನಮ್ಮ ವಿಷಯದಲ್ಲಿ ನೀನು ದೊಡ್ಡ ಕಾರ್ಯಗಳು ಮಾಡಲಿಕ್ಕೆ ಶಕ್ತನಾಗಿದ್ದಿ. ಯಾಕಂದ್ರೆ ನೀನೇ ನಮ್ಮ ಕುರುಬನಾಗಿದ್ದು ಎಲ್ಲಾ ಕೊರತೆಗಳನ್ನು ನೀಗಿಸುತ್ತಿ. ಜೀವಮಾನದ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುವಂತ ಮಾಡುವಂತ ದೇವರು. ಹಾಗೆ ನಮ್ಮನ್ನು ನಾವು ತಗ್ಗಿಸ್ತಾ ಇದ್ದೇವೆ.
ವಾಕ್ಯವನ್ನು ಕೇಳಿದ ಎಲ್ಲರನ್ನೂ ಕೂಡ ಆಶೀರ್ವದಿಸು, ಬಲಪಡಿಸು, ನಡೆಸಿಕೊಡು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.